ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಭಾನುವಾರನೂ ಸಹ ಕರ್ತನ ಸನ್ನಿಧಾನಕ್ಕೆ ಬಂದಿರುವಂಥ ನಿಮ್ಮೆಲ್ಲರನ್ನ ದೇವರು ಹೆಸರಿಸಿಡಿದು ಆಶೀರ್ವದಿಸಲಿ. ಈ ಭಾನುವಾರ ಕರ್ತನ ಸನ್ನಿಧಾನಕ್ಕೆ ಬಂದಿರುವಂಥ ನಿಮ್ಮೆಲ್ಲರ ಅಗತ್ಯಗಳನ್ನು ದೇವರು ಈ ವಾರವೆಲ್ಲ ಪೂರೈಸಲಿ. ಈ ವಾರವೆಲ್ಲ ನೀವು ಯಾರ್ಯಾರು ಕೆಲಸಗಳಿಗೆ ಹೋಗ್ತಿರೋ, ನೀವು ಯಾರ್ಯಾರು ಪ್ರಯಾಣ ಮಾಡ್ತಿರೋ, ನೀವು ಯಾರ್ಯಾರು ವ್ಯಾಪಾರಗಳನ್ನು ಮಾಡ್ತಿರೋ, ನಿಮ್ಮೆಲ್ಲ ಕೆಲಸಗಳನ್ನು, ಪ್ರಯಾಣಗಳನ್ನು, ವ್ಯಾಪಾರಗಳನ್ನು ದೇವರು ಆಶೀರ್ವದಿಸಲಿ. ಇವತ್ತು ಆಲಯಕ್ಕೆ ಬಂದಿರುವಂಥ ನಿಮ್ಮೆಲ್ಲರಿಗೆ ದೇವರು ಒಂದು ಬಿಡುಗಡೆಯನ್ನು ಕೊಟ್ಟು, ಸ್ವಸ್ಥತೆಯನ್ನು ಕೊಟ್ಟು, ಸಮಾಧಾನವನ್ನು ಕೊಟ್ಟು, ಸಂತೋಷವನ್ನು ಕೊಟ್ಟು ನಿಮ್ಮೆಲ್ಲರನ್ನ ಇಲ್ಲಿಂದ ದೇವರು ಕಲಿಸ್ಕೊಡಲಿ. ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ. ಈ ಸಮಯದಲ್ಲಿ ನಾವು ಶ್ರದ್ಧೆಯಿಂದ, ಭಕ್ತಿಯಿಂದ ಸ್ವಲ್ಪ ಕಾಲ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಹೋಗೋಣ. ಇವತ್ತಿನ ಧ್ಯಾನಕ್ಕಾಗಿ ಆರಿಸ್ಕೊಂಡಿರ್ತ ವಾಕ್ಯವನ್ನು ನಾವು ಮೊದಲನೇದಾಗಿ ಓದ್ಕೊಳ್ಳೋಣ. ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ 22ನೇ ವಾಕ್ಯವನ್ನು ಈ ಸಮಯದಲ್ಲಿ ನಾವು ಓದ್ಕೊಳ್ಳೋಣ. ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ 22ನೇ ವಾಕ್ಯ. ಆಮೇಲೆ ದೇವರು ಅವನನ್ನು ತೆಗೆದುಹಾಕಿ ದಾವೀದನನ್ನು ಅವರ ಮೇಲೆ ಅರಸನನ್ನಾಗಿ ಮಾಡಿ, ಈಶಾಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು, ಅವನು ನನಗೆ ಒಪ್ಪುವ ಮನುಷ್ಯನು, ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು ಎಂಬುದಾಗಿ ಅವನ ವಿಷಯದಲ್ಲಿ ಸಾಕ್ಷಿ ಹೇಳಿದನು. ಆಮೇನ್, ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ. ಇಸ್ರಾಯೇಲ್ ದೇಶದ ಮೊಟ್ಟ ಮೊದಲನೇ ಅರಸನು ಸೌಲನು. ಯಾವಾಗ ಸೌಲನು ದೇವರಿಗೆ ಅವಿಧೇಯನಾಗಿ ದೇವರ ಮಾತನ್ನು ಕೇಳ್ದಿರ ತನಗಿಷ್ಟ ಬಂದ ರೀತಿಯಲ್ಲಿ ನಡ್ಕೊಂಡ ಮೇಲೆ ದೇವರು ಸೌಲನನ್ನು ತಳ್ಳಿಬಿಡ್ತಾರೆ. ಸೌಲನನ್ನು ದೇವರು ತಳ್ಳಿಬಿಟ್ಟು ದೇವರು ದಾವೀದನನ್ನು ಆರಿಸ್ಕೊಳ್ತಾರೆ. ದಾವೀದನ ವಿಷಯದಲ್ಲಿ ದೇವರು ಸಾಕ್ಷಿಯನ್ನು ಕೊಡ್ತಾ ಇದ್ದಾರೆ. ಏನಂತ? ದಾವೀದನು ನನಗೆ ಇಷ್ಟವಾಗಿರುವಂಥ ನನ್ನ ಸೇವಕನು, ನನಗೆ ನಾನು ಮೆಚ್ಚಿರುವಂಥ ನನ್ನ ಸೇವಕನು, ನನಗಿಷ್ಟವಾಗಿರುವಂಥ ನನ್ನ ಸೇವಕನು. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿಯೇ, ಈ ದಾವೀದನಿಗೆ ಹೇಳಿದಂಥ ಮಾತನ್ನೇ ಸುಮಾರು 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಆತನು ಯೋರ್ದಾನ್ ಹೊಳೆಯಲ್ಲಿ ದೀಕ್ಷಾಸ್ಥಾನವನ್ನು ತೆಗೆದುಕೊಳ್ಳುವಾಗ ಆಕಾಶವಾಣಿ ಆಗುತ್ತೆ. ಏನಂತ? ಇವನು ನನ್ನ ಪ್ರಿಯ ಮಗನು, ಈತನ ಮಾತನ್ನು ನೀವು ಕೇಳ್ರಿ. ಯೇಸು ಕ್ರಿಸ್ತನೇ ನಿಜವಾದ ದೇವರಾಗಿದ್ದರು. ಆತನೇ ಈ ಲೋಕಕ್ಕೆ ಬಂದಾಗ ಆತನು ತನ್ನ ತಂದೆ ಅಂತ ಹೇಳ್ತಾ ಇರುವಂಥ ಆ ತಂದೆನೇ ಯೇಸು ಕ್ರಿಸ್ತನನ್ನು ನೋಡಿ ನನ್ನ ಪ್ರಿಯ ಮಗನು ಅಂತ ಹೇಳ್ತಾರೆ. ಅದರಲ್ಲಿ ಏನು ಆಶ್ಚರ್ಯ ಇಲ್ಲ. ಯಾಕಂದರೆ ಯೇಸು ಕ್ರಿಸ್ತನು ತ್ರಿಯೇಕ ದೇವರಲ್ಲಿ ಒಬ್ಬ ದೇವರು. ಯೇಸು ಕ್ರಿಸ್ತನು ಸೃಷ್ಟಿಕರ್ತನು. ಯೇಸು ಕ್ರಿಸ್ತನಿಲ್ಲದೆ ಈ ಲೋಕದಲ್ಲಿ ಒಂದೇ ಒಂದು ಸೃಷ್ಟಿನೂ ಆಗಲಿಲ್ಲ ಅಂತ ಬೈಬಲ್ ಹೇಳ್ತದೆ. ಆದರೆ ಒಬ್ಬ ನರ ಮನುಷ್ಯನಾಗಿರುವಂಥ ದಾವೀದನ ವಿಷಯದಲ್ಲಿ ಅದೇ ಮಾತನ್ನು ದೇವ್ರು ಹೇಳ್ತಾ ಇದ್ದಾರೆ ಅಂತಂದರೆ ನಾವು ಒಂದು ಸ್ವಲ್ಪ ಆಲೋಚನೆ ಮಾಡಬೇಕಾಗಿರುವಂಥ ವಿಷಯ ಇದು. ದಾವೀದನು ನಿನ್ನ ಹಾಗೆ ಒಬ್ಬ ನರ ಮನುಷ್ಯ, ತನ್ನ ತಂದೆಗೆ ಕೊನೆಯ ಮಗನಾಗಿ ಹುಟ್ಟಿರುವಂಥ ಒಬ್ಬ ಹುಡುಗ. ಆ ದಾವೀದನನ್ನು ನೋಡಿ ದೇವರು ಹೇಳ್ತಾ ಇದ್ದಾರೆ, ದಾವೀದನು ನನ್ನ ಹೃದಯಕ್ಕೆ ಒಪ್ಪುವಂಥ ಮನುಷ್ಯ, ನಾನು ಇಷ್ಟಪಡುವಂಥ ಒಬ್ಬ ಸೇವಕ, ದಾವೀದನನ್ನು ನಾನು ಇಷ್ಟಪಡ್ತೇನೆ, ದಾವೀದನೇ ನನಗೆ ನನ್ನ ಚಿತ್ತವನ್ನು ನೆರವೇರಿಸುವಂಥವನು ಅಂತೇಳಿ ದೇವರು ದಾವೀದನ ವಿಷಯದಲ್ಲಿ ಸಾಕ್ಷಿ ಕೊಡ್ತಾರೆ ಅಂತಂದರೆ, ಹಾಗಾದರೆ ದಾವೀದನು ಏನು ತಪ್ಪೇ ಮಾಡಿಲ್ವಾ? ಹಾಗಾದರೆ ದಾವೀದನು ಏನು ಪಾಪನೇ ಮಾಡಲಿಲ್ವಾ? ಹಾಗಾದರೆ ದಾವೀದನು ಏನು ಮಾಡ್ದ? ಪರಿಶುದ್ಧನಾಗಿ ಪಾಪ ಇಲ್ಲದೆ ದಾವೀದನು ಜೀವಿಸಿದ್ನ? ಯೇಸು ಕ್ರಿಸ್ತನ ವಿಷಯವನ್ನು ನೀವು ನೋಡಿದ್ರೆ ಬೈಬಲ್ ಭಾಳ ಸ್ಪಷ್ಟವಾಗಿ ಹೇಳ್ತದೆ, ಆತನಲ್ಲಿ ಯಾರೂ ಸಹ ಒಂದು ತಪ್ಪನ್ನು ಕಂಡುಹಿಡಿಯೋಕ್ಕಾಗಲಿಲ್ಲ. ಯೇಸು ಕ್ರಿಸ್ತನಲ್ಲಿ ಒಂದೇ ಒಂದು ತಪ್ಪನ್ನು ಕಂಡುಹಿಡಿಯಲಿಕ್ಕಾಗಲಿಲ್ಲ. ಆತನು ಪಾಪವಿಲ್ಲದವನಾಗಿ ಅತಿ ಪರಿಶುದ್ಧನಾಗಿ ಆತನ ಈ ಲೋಕದಲ್ಲಿ 33.5 ವರ್ಷಗಳ ಕಾಲ ಜೀವಿಸ್ತಾರೆ. ಹೌದಲ್ವಾ? ಮತ್ತೆ ದಾವೀದನು ಆತನೇನು ತಪ್ಪೇ ಮಾಡಲಿಲ್ವಾ?
ಆತನೇನು ಪಾಪನೇ ಮಾಡಲಿಲ್ವಾ? ಹಾಗಾದರೆ ದಾವೀದನನ್ನ ಇವನು ನನ್ನ ಹೃದಯಕ್ಕೆ ಒಪ್ಪುವಂಥ ಮನುಷ್ಯ, ಇವನು ನನಗೆ ಇಷ್ಟ ಆಗುವಂಥ ಮನುಷ್ಯ ಅಂತ ದಾವೀದನ ವಿಷಯದಲ್ಲಿ ಯಾಕೆ ದೇವರ ಸಾಕ್ಷಿಯನ್ನು ಕೊಡ್ತಾ ಇದ್ದಾರೆ? ನಾವು ಇವತ್ತು ದಾವೀದನ ವಿಷಯವಾಗಿ ಸ್ವಲ್ಪ ಆಲೋಚನೆ ಮಾಡಬೇಕಾಗಿದೆ. ದಾವೀದನು ದೇವರಿಗೆ, ದೇವರೇ ನಾನು ನಿನಗೋಸ್ಕರ ಒಂದು ಆಲಯ ಕಟ್ತೀನಪ್ಪ, ನಾನಾದರೂ ಒಂದು ಅರಮನೆಯಲ್ಲಿ ನಾನಿದ್ದೀನಿ, ನೀನು ಗುಡಾರಗಳಲ್ಲಿ ನೀನಿದ್ದೀಯಾ? ಯಾಕಂದರೆ ಮೋಶೆಯ ಕಾಲದಿಂದ ದಾವೀದನ ಕಾಲದವರೆಗೂ ಆಲಯ ಅನ್ನುವಂಥದ್ದು ಇರಲಿಲ್ಲ, ಒಂದು ಕಟ್ಟಡ ಅನ್ನುವಂಥದ್ದು ಇರಲಿಲ್ಲ. ಅವ್ರೇನು ಮಾಡ್ತಾ ಇದ್ರು? ದೇವ್ರನ್ನ ಆರಾಧನೆ ಮಾಡಬೇಕು ಅಂತಂದರೆ ಗುಡಾರದಲ್ಲಿ ಮಂಜೂಷವನ್ನು ಇಟ್ಟು ಆ ಗುಡಾರದಲ್ಲಿ ದೇವರನ್ನು ಆರಾಧನೆ ಮಾಡ್ತಾ ಇದ್ರು. ಆಗ ದಾವೀದನು ಏನಂತ ಕೇಳ್ತಾನೆ? ದೇವರೇ ನಾನು ನಿನಗೆ ಒಂದು ಆಲಯವನ್ನು ಕಟ್ಟಬೇಕು. ಆಗ ದೇವ್ರು ಏನಂತ ಹೇಳ್ತಾರೆ ದಾವೀದನಿಗೆ? ನೀನು ಆಲಯವನ್ನು ಕಟ್ಟುವಂಥ ಯೋಗ್ಯತೆ ನಿನಗಿಲ್ಲ, ಅರ್ಹತೆ ನಿನಗಿಲ್ಲ. ಅಲ್ಲಿ ಅವಾಗೆ ನೋಡಿದ್ರೆ ದಾವೀದನನ್ನ ದೇವ್ರು ಏನಂತ ಹೇಳ್ತಾರೆ? ಇವನು ನನ್ನ ಹೃದಯಕ್ಕೆ ಒಪ್ಪುವಂಥ ಮನುಷ್ಯ, ಇವನು ನನ್ನ ಚಿತ್ತವನ್ನು ನೆರವೇರಿಸ್ತಾನೆ, ನನ್ನ ಇಷ್ಟವನ್ನು ನೆರವೇರಿಸ್ತಾನೆ, ಇವನನ್ನು ನಾನು ತುಂಬ ಇಷ್ಟಪಡ್ತೀನಿ ಅಂತ ದೇವರು ಹೇಳಿದರು. ಅದೇ ದೇವರು ದಾವೀದನು ನಾನು ಆಲಯವನ್ನು ಕಟ್ತೀನಪ್ಪ ನಿನಗೆ ಅಂದರೆ ದೇವ್ರು ಹೇಳ್ತಾರೆ ಆಲಯ ಕಟ್ಟಬೇಡ, ಆಲಯ ಕಟ್ಟುವಂಥ ಅರ್ಹತೆ ನಿನಗಿಲ್ಲ, ನಿನ್ನ ಕೈ ರಕ್ತ ಆಗಿದೆ, ನೀನು ಪಾಪ ಮಾಡಿದ್ಯಾ ಅಂತ ದೇವರು ಹೇಳ್ತಾರೆ. ದಾವೀದನು ಪಾಪವನ್ನು ಮಾಡಿ ಒಬ್ಬ ನಿರಪರಾಧಿಯನ್ನ, ಏನು ಪಾಪ ಮಾಡದೇ ಇರುವಂಥ ಒಬ್ಬ ನಿರಪರಾಧಿಯನನ್ನು, ಉರಿಯನನ್ನು ಏನು ಮಾಡ್ತಾನೆ? ಯುದ್ಧದಲ್ಲಿ ಮುಂದಕ್ಕೆ ಕಳಿಸಿ ಒಂದು ಚೀಟಿ ಬರೆದುಬಿಟ್ಟು ಇವನನ್ನು ಸಾಯಿಸ್ರಿ, ಇವನು ಮುಂದಕ್ಕೆ ಕಳಿಸ್ರಿ, ಎಲ್ಲರಿಗಿನ ಯುದ್ಧದಲ್ಲಿ ಎಲ್ಲರಿಗಿನ ಮುಂದೆ ಇವನ್ನ ನಿಲ್ಲಿಸ್ರಿ ಅಂತೇಳಿ ದಾವೀದನು ಒಬ್ಬ ಮನುಷ್ಯನನ್ನು ಸಾಯಿಸಾಕಿರ್ತಾನೆ. ದಾವೀದನು ತನ್ನ ಜೀವನದಲ್ಲಿ ಭಯಂಕರವಾಗಿರುವಂಥ ಪಾಪವನ್ನು ಆತನು ಮಾಡಿರ್ತಾನೆ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ದಾವೀದನು ತನ್ನ ಸ್ವಂತ ಮಗನನ್ನು ಶಿಕ್ಷಿಸೋದಿಲ್ಲ. ದಾವೀದನು ತನ್ನ ಸ್ವಂತ ಕುಟುಂಬದಲ್ಲಿ ತನ್ನ ಸ್ವಂತ ತಂಗಿಯನ್ನೇ ಕೆಡಿಸಿದಂಥ ಅಬ್ಷಾಲೋಮನನ್ನು ಶಿಕ್ಷಿಸಲ್ಲ. ಅಬ್ಷಾಲೋಮನನ್ನು ದಾವೀದನು ಪ್ರೀತಿಸ್ತಾನೆ, ಅಯ್ಯೋ ನನ್ನ ಮಗನೇ ಅಂತೇಳಿ. ದಾವೀದನು ಆತನು ಉರಿಯನ ಹೆಂಡತಿಯನ್ನು ತನ್ನ ಸ್ವಂತ ಹೆಂಡತಿಯಾಗಿ ಆತನು ತಗೊಳ್ತಾನೆ. ಭಯಂಕರವಾಗಿರುವಂಥ ಪಾಪವನ್ನು ದಾವೀದನು ಮಾಡ್ತಾನೆ. ನಾತಾನ್ ಅನ್ನುವಂಥ ಒಬ್ಬ ಪ್ರವಾದಿ ಬರ್ತಾನೆ, ನೀನು ಮಾಡಿರುವಂಥದ್ದು ಪಾಪ ಭಯಂಕರವಾಗಿರುವಂಥದ್ದು ಅಂತೇಳಿ ಒಂದು ಕುರಿಯ ಒಂದು ಸಾಕ್ಷಿಯನ್ನು, ಒಂದು ಕುರಿಯ ವಿಷಯವನ್ನು ಹೇಳ್ತಾರೆ. ನಾತಾನ್ ಅನ್ನುವಂಥ ಒಬ್ಬ ಪ್ರವಾದಿ ಬಂದು, ನಾತಾನ್ ಅನ್ನುವಂಥ ಪ್ರವಾದಿ ಬಂದು ದಾವೀದನನ್ನು ಖಂಡಿಸ್ತಾರೆ, ನೀನು ತಪ್ಪು ಮಾಡಿದ್ಯಾ, ನೀನು ಪಾಪ ಮಾಡಿದ್ಯಾ ಅಂತ. ಇಷ್ಟೆಲ್ಲ ಪಾಪ ಮಾಡಿದಂಥ ದಾವೀದನನ್ನು ಇವನು ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯ, ಇವನು ನಾನು ಇಷ್ಟಪಡುವಂಥ ಮನುಷ್ಯ ಅಂತ ದೇವ್ರು ಹೇಗೆ ಹೇಳ್ತಾ ಇದ್ದಾರೆ? ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ದಾವೀದನು ಪಶ್ಚಾತ್ತಾಪ ಪಡುವಂಥ ಒಬ್ಬ ಮನುಷ್ಯನಾಗಿದ್ದರಿಂದ ದೇವರು ದಾವೀದನ ಪಾಪಗಳನ್ನು ದೇವರು ಕ್ಷಮಿಸ್ತಾ ಬರ್ತಾರೆ. ದಾವೀದನು ಪಶ್ಚಾತ್ತಾಪ ಪಟ್ಟು, ದೇವರೇ ನಾನು ಪಾಪಿ, ನಾನು ಮಾಡಿರುವಂಥ ಪಾಪ ಕಡು ಕೆಂಪಾಗಿದೆ, ನನ್ನನ್ನು ಹಿಮದಷ್ಟು ಬೆಳ್ಳಗೆ ನೀನು ಮಾಡಪ್ಪ ಅಂತೇಳಿ ಆತನು ದೇವರ ಸನ್ನಿಧಾನದಲ್ಲಿ ಪಶ್ಚಾತ್ತಾಪ ಪಡ್ತಾನೆ, ಪ್ರಾರ್ಥನೆಯನ್ನು ಮಾಡ್ತಾನೆ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ನಾವು ಯಾರು ಪರ್ಫೆಕ್ಟ್ ಅಲ್ಲ. ನಾವೆಲ್ಲ ಒಂದಲ್ಲ ಒಂದು ವಿಧದಲ್ಲಿ ದೇವರಿಗೆ ವಿರುದ್ಧವಾಗಿ, ಪರಲೋಕಕ್ಕೆ ವಿರುದ್ಧವಾಗಿ, ತಂದೆಗೆ ವಿರುದ್ಧವಾಗಿ, ಪರಿಶುದ್ಧಾತ್ಮನಿಗೆ ವಿರುದ್ಧವಾಗಿ ನಾವು ಪಾಪ ಮಾಡಿರೋರೆ. ನಾವು ಮಾಡಿರುವಂಥ ಪಾಪಗಳಿಗೆ ನಮಗೆ ಎಂಥ ಘೋರವಾಗಿರುವಂಥ ಶಿಕ್ಷೆ ಇತ್ತು ಅಂತಂದರೆ, ನಾವೆಲ್ಲರೂ ನರಕದಲ್ಲಿ ಹೋಗಿ ನರಕದಲ್ಲಿ ನಾವು ಬೆಂಕಿಯಲ್ಲಿ ನಾವು ಶಿಕ್ಷೆಯನ್ನು ಅನುಭವಿಸಬೇಕಾಗಿರುವಂಥವ್ರು ನಾವು. ಬೈಬಲ್ ಹೇಳುತ್ತೆ, ರೋಮಪುರಕ್ಕೆ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ, ನಾವಿನ್ನೂ ಪಾಪಿಗಳಾಗಿರುವಾಗಲೇ ಆತನು
ತನ್ನ ಪ್ರೀತಿಯನ್ನು ಶಿಲುಬೆಯಲ್ಲಿ ಮರಣ ಹೊಂದುವುದರ ಮೂಲಕವಾಗಿ ಸಿದ್ಧಾಂತಪಡಿಸಿದ್ದಾನೆ. ನಾವಿನ್ನೂ ಪಾಪಿಗಳಾಗಿರುವಾಗಲೇ ನರಕಕ್ಕೆ ಹೋಗಬೇಕಾಗಿದ್ದಂಥ ನಮ್ಮನ್ನು ಆತನು ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿ ತನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಿ ಆ ರಕ್ತದಿಂದ ಆತನು ನಿನ್ನನ್ನು ನನ್ನನ್ನು ತೊಳೆದಿದ್ದಾನೆ. ನಿನ್ನನ್ನು ನನ್ನನ್ನು ಯೋಗ್ಯರನ್ನಾಗಿ ಇವತ್ತು ಆತನು ಮಾಡಿದ್ದಾನೆ. ಹಲ್ಲೆಲೂಯ. ಆತನು ನಿನ್ನನ್ನು ನನ್ನನ್ನು ತೊಳಿಬೇಕು, ನಿನ್ನನ್ನು ನನ್ನನ್ನು ಯೋಗ್ಯರನ್ನಾಗಿ ಮಾಡಬೇಕು. ನಾನು ನೀನು ದೇವರ ಸನ್ನಿಧಾನದಲ್ಲಿ ದಾವಿದನಾಗೆ ದೇವರ ಹೃದಯಕ್ಕೆ ಒಪ್ಪುವಂಥ ಮನುಷ್ಯರು ನಾವಾಗಬೇಕು ಅಂತಂದರೆ ಮೊದಲನೇದಾಗಿ ನಮ್ಮಲ್ಲಿ ಇರಬೇಕಾಗಿರುವಂಥದ್ದು ಪಶ್ಚಾತ್ತಾಪದ ಹೃದಯ. ಪಶ್ಚಾತ್ತಾಪ ಪಡಬೇಕು. ಅಯ್ಯ, ನಾನು ಪಾಪಿ, ನಾನು ಪಾಪ ಮಾಡಿದ್ದೀನಿ, ನಾನು ದ್ರೋಹಿ, ನಾನು ಮೋಸಗಾರ, ನಾನು ಕೊಲೆಗಡಕ. ಇದು ನಮ್ಮ ಮನಸ್ಸಲ್ಲಿ ಫಸ್ಟ್ ನಮಗೆ ಉಂಟಾಗಬೇಕು. ಬೈಬಲ್ಲು 1 ಯೋಹಾನನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಅಪೊಸ್ತಲನಾದ ಯೋಹಾನನು ಹೇಳ್ತಾನೆ, ನನ್ನಲ್ಲಿ ಪಾಪ ಇಲ್ಲ ಅಂತ ಯಾರಾದರೂ ಹೇಳಿದ್ರೆ ನೀವು ಸುಳ್ಳುಗಾರರಾಗಿದ್ದೀರಾ. ನಾನು ಪಾಪನೇ ಮಾಡಲಿಲ್ಲ ಅಂತಂದರೆ ನೀನು ಸುಳ್ಳುಗಾರನಾಗಿದ್ದೀಯಾ. ಆದರೆ 1 ಯೋಹಾನ 1ನೇ ಅಧ್ಯಾಯ 9ನೇ ವಾಕ್ಯ ಏನು ಹೇಳುತ್ತೆ? ಯಾರಾದರೂ ತನ್ನ ಪಾಪವನ್ನು ಒಪ್ಕೊಂಡು ಅರಿಕೆ ಮಾಡಿದ್ರೆ ದೇವರು ನಂಬಿಗಸ್ತನು ನೀತಿವಂತನಾಗಿರೋದ್ರಿಂದ ಆತನು ತನ್ನ ಜನರ ಪಾಪಗಳನ್ನು ಆತನು ಕ್ಷಮಿಸುವಂಥ ದೇವರಾಗಿದ್ದಾನೆ. ಅಂದರೆ ನೀನು ಪಾಪಿ ಅಂತ ಒಪ್ಕೋಬೇಕು. ನೀನು ಪಾಪಿ ಅಂತ ಒಪ್ಕೊಂಡು ನೀನು ನಿನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಬೇಕು. ಏನು ಪಡಬೇಕು? ಪಶ್ಚಾತ್ತಾಪ ಪಡಬೇಕು. ಜ್ಞಾನೋಕ್ತಿಗಳು ಬರೋಂಥ ಪುಸ್ತಕ ನಮ್ಗೆ ಈ ರೀತಿಯಾಗಿ ಹೇಳುತ್ತೆ, ತನ್ನ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭ ಆಗೋದಿಲ್ಲ, ತನ್ನ ದೋಷಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡುವವನಿಗೆ ಆಶೀರ್ವಾದವಾಗುತ್ತೆ. ಆಮೇನ್. ಅಯ್ಯೋ, ನಾನು ಏನೇ ಪಾಪ ಮಾಡಿದ್ರು ನನ್ನ ದೇವರು ಕ್ಷಮಿಸಿಬಿಡ್ತಾರೆ ಬಿಡು, ನನ್ನ ದೇವರು ನನ್ನ ಪಾಪಗಳನ್ನು ಕ್ಷಮಿಸ್ತಾರೆ ಬಿಡು ಅಂಥೇಳಿ ನೀನು ಪಾಪದ ಮೇಲೆ ಪಾಪವನ್ನು ನೀನು ಮಾಡಿಕೊಂಡು ಇರು ಅಂತ ಬೈಬಲ್ ಎಲ್ಲೂ ಹೇಳಿಲ್ಲ. ಬೈಬಲ್ ನಮಗೆ ಎಚ್ಚರಿಕೆಯನ್ನು ಕೊಡ್ತದೆ. ಏನಂತ? ನೀನು ಮಾಡಿರುವಂಥ ಪಾಪವನ್ನು ಕ್ಷಮಿಸಲಿಕ್ಕೆ ಆತನು ಯೋಗ್ಯನಾಗಿದ್ದಾನೆ ನೀನು ಪಶ್ಚಾತ್ತಾಪ ಪಡುವಾಗ. ಬೈಬಲಲ್ಲಿ ಒಬ್ಬ ವ್ಯಭಿಚಾರ ಮಾಡುವಂಥ ಒಂದು ಸ್ತ್ರೀಯನ್ನು ಯೇಸು ಕ್ರಿಸ್ತನ ಬಳಿಗೆ ಕರ್ಕೊಬಂದು ನಿಲ್ಲಿಸ್ತಾರೆ. ಅವ್ರು ಹೇಳ್ತಾರೆ, ಸ್ವಾಮಿ, ಈಕೆ ವ್ಯಭಿಚಾರ ಮಾಡುವಾಗ ಈಕೆ ನಮಗೆ ಡೈರೆಕ್ಟಾಗಿ ಸಿಕ್ಕಾಕೊಂಡ್ಲು. ಧರ್ಮಶಾಸ್ತ್ರ ಹೇಳ್ತದೆ, ಮೋಶೆ ಹೇಳಿದ್ದಾನೆ, ವ್ಯಭಿಚಾರ ಮಾಡುವಂಥವ್ರು ಯಾರಾದರೂ ಸಿಕ್ಕಾಕೊಂಡ್ರೆ ಅವ್ರನ್ನ ಕಲ್ಲಲ್ಲಿ ಹೊಡೆದು ಸಾಯಿಸಬೇಕು ಅಂತ. ಈಗ ಈಕೆ ವ್ಯಭಿಚಾರ ಮಾಡಿ ಸಿಕ್ಕಾಕೊಂಡಿದ್ದಾಳೆ, ಈಕೆಯನ್ನು ನಾವು ಕಲ್ಲಲ್ಲಿ ಹೊಡೆದು ಸಾಯಿಸಬೇಕಾ ಅಂಥೇಳಿ ಎಲ್ಲರೂ ಕಲ್ಲುಗಳನ್ನು ಎತ್ಕೊಂಡಿರ್ತಾರೆ. ಎಲ್ಲರೂ ಕಲ್ಲುಗಳನ್ನು ಎತ್ಕೊಂಡಾಗ ಯೇಸು ಕ್ರಿಸ್ತನೇನು ಮಾತಾಡೋದಿಲ್ಲ. ಅವರೇನು ಮಾಡ್ತಾರೆ? ತಲೆ ಬಗ್ಗಿಸ್ಕೊಂಡು ಬೆರಳಲ್ಲಿ ಭೂಮಿ ಮೇಲೆ ಬರೀತಾರೆ. ಏನಂತ ಬರೀತಾರೆ? ನಿಮ್ಮಲ್ಲಿ ಯಾರಾದರೂ ಪಾಪ ಮಾಡದೇ ಇರುವವನು ಯಾರಾದರೂ ಇದ್ದರೆ ಫಸ್ಟು ನೀವು ಆಕೆ ಮೇಲೆ ಕಲ್ಲು ಹಾಕಿ. ಸುಮಾರು ಜನ ಕಲ್ಲುಗಳು ಎತ್ಕೊಂಡು ಬಂದಿದ್ದಾರೆ ಆಕೆನ ಶಿಕ್ಷೆ ಮಾಡಲಿಕ್ಕೆ. ಯಾರಾದರೂ ಕಲ್ಲಲ್ಲಿ ಹೊಡಿತಾರೆ ಆಕೆನ? ಎಲ್ಲರೂ ಏನು ಮಾಡ್ತಾರೆ? ಯೇಸು ಕ್ರಿಸ್ತನ ಬರೆದಿರುವಂಥ ಮಾತನ್ನು ಓದಿ ನಾವು ಪಾಪ ಮಾಡಿರೋರೆ ಅಂಥೇಳಿ ಅವರ ಮನಸ್ಸಾಕ್ಷಿ ಅವ್ರಿಗೆ ಹೇಳಿದಾಗ ಎಲ್ಲರೂ ಕಲ್ಲುಗಳನ್ನು ಬಿಸಾಕಿ ಹೊರಟೋಗ್ತಾರೆ. ಆಗ ಯೇಸು ಕ್ರಿಸ್ತನ ಆಕೆಗೆ ಏನು ಹೇಳ್ತಾನೆ? ನಿನ್ನ ಪಾಪವು ಕ್ಷಮಿಸಲ್ಪಟ್ಟಿದೆ, ಇನ್ಮೇಲೆ ಪಾಪ ಮಾಡಬೇಡ, ಹೋಗಮ್ಮ ಅಂತ ದೇವರು ಹೇಳ್ತಾರೆ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ನಮ್ಮ ದೇವರು ಪಾಪ ಕ್ಷಮಿಸುವಂಥ ದೇವರೇ. ನೀನು ಪಶ್ಚಾತ್ತಾಪ ಪಡಬೇಕು, ನಿನ್ನ ಹೃದಯವನ್ನು ಅರಿಕೋಬೇಕು, ನಿನ್ನ ಒಂದು ಮನಸ್ಸನ್ನು ಅರಿಬೇಕು, ಗೋಳಾಡಬೇಕು, ಕಣ್ಣೀರನ್ನು ಸುರಿಸಿ ನಿನ್ನ ಪಾಪಗಳಿಗಾಗಿ ದೇವರ ಸನ್ನಿಧಾನದಲ್ಲಿ ನೀನು ಪಶ್ಚಾತ್ತಾಪದಿಂದ ಪ್ರಾರ್ಥನೆ ಮಾಡಬೇಕು. ಕೊರಿಯ ದೇಶದಲ್ಲಿ ಒಬ್ಬ ಪಾಸ್ಟ್ರು ಒಂದು ಹುಡುಗಿಯನ್ನು ನೋಡಲಿಕ್ಕೆ, ಮದುವೆ ಆಗಲಿಕ್ಕೆ ಒಂದು ಹುಡುಗಿಯನ್ನು ನೋಡಲಿಕ್ಕೆ ಹೋಗ್ತಾರಂತೆ. ಅವ್ರು ಹೋದಾಗ ಅವ್ರು ಮದುವೆ ಆಗಬೇಕಾಗಿರುವಂಥ ಹುಡುಗಿ ಮನೇಲಿ ಇರೋದಿಲ್ಲ. ಆಕೆ ಚರ್ಚ್ಗೆ ಹೋಗಿರ್ತಾಳೆ ಪ್ರೇಯರ್ ಮಾಡಲಿಕ್ಕೆ. ಮನೆಗೆ ಹೋದಾಗ ಮನೇಲಿರುವಂಥ ತಂದೆ ತಾಯಿಗಳು ಹೇಳ್ತಾರೆ, ಇಲ್ಲ, ಆ ಹುಡುಗಿ ಚರ್ಚ್ಗೆ ಹೋಗಿದ್ದಾಳೆ ಪ್ರಾರ್ಥನೆಗೆ ಅಂತ. ಆಗ ಆ ಪಾಸ್ಟ್ರು ಆ ಹುಡುಗಿಯನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂಥೇಳಿ ಮದುವೆ ಆಗುವಂಥ ಹುಡುಗಿಯನ್ನು ನೋಡಲಿಕ್ಕೆ ಚರ್ಚ್ ಹತ್ರ ಹೋಗ್ತಾರೆ. ಚರ್ಚ್ ಹತ್ರ ಹೋದರೆ ಒಂದು ದೊಡ್ಡ
ಹತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇರ್ತಾಳೆ ಆ ಹುಡುಗಿ. ಏನಂತ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ? ದೇವರೇ, ನಾನು ವ್ಯಭಿಚಾರಿ, ನನ್ನ ಪಾಪವನ್ನು ನಿನಗೆ ಕ್ಷಮಿಸಪ್ಪ, ನನ್ನ ಪಾಪವನ್ನು ಕ್ಷಮಿಸಪ್ಪ ಅಂತೇಳಿ ಜೋರಾಗಿ ಹತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ನಾನು ವ್ಯಭಿಚಾರಿ ಅಂತ. ಪಾಸ್ಟ್ರಿಗೆ ಆಶ್ಚರ್ಯ ಆಗೋಯ್ತು. ಇದೇನಪ್ಪ, ನಾನು ಮದುವೆ ಆಗಬೇಕಾದಂಥ ಹುಡುಗಿ ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ನಾನು ವ್ಯಭಿಚಾರಿ ಅಂತೇಳಿ, ನಾನು ವ್ಯಭಿಚಾರ ಮಾಡಿರುವಂಥ ಸ್ತ್ರೀಯನ್ನು ಮದುವೆ ಆಗ್ಲಿಕ್ಕೆ ನಾನು ಬಂದಿದ್ದೀನ ಅಂಥೇಳಿ 1 ಗಂಟೆ ಕಾಲ ಅಲ್ಲೇ ಕೂತ್ಕೊಂಡು ಪ್ರಾರ್ಥನೆಯನ್ನು ಕೇಳಿಸ್ಕೊಳ್ತಾರೆ. 1 ಗಂಟೆ ಕಾಲ ಕೂತ್ಕೊಂಡು ಅಲ್ಲಿ ಪ್ರಾರ್ಥನೆ ಕೇಳಿಸ್ಕೊಂಡು 1 ಗಂಟೆ ಆದಮೇಲೆ ಪ್ರಾರ್ಥನೆಯನ್ನು ಮುಗಿಸಿ ಆ ಸಿಸ್ಟರ್ ಹೊರಗಡೆ ಬಂದಾಗ ಆ ಪಾಸ್ಟ್ರು ಆಕೆಯನ್ನು ಮಾತಾಡಿಸಿ, ನೀನು ನೋಡೋದಕ್ಕೆ ಮನೆ ಹತ್ರ ಹೋಗಿದ್ದೆ, ನೀವು ಇರಲಿಲ್ಲ ಮನೆಯಲ್ಲಿ, ಅದಕ್ಕೆ ಚರ್ಚ್ ಹತ್ರ ಇದ್ದೀರಾ ಅಂಥೇಳಿ ನಾನು ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಚರ್ಚ್ ಹತ್ರ ಬಂದೆ ಅಂತ. ಆಗ ಪಾಸ್ಟ್ರು ಆಕೆಯನ್ನು ಕೇಳ್ತಾರಂತೆ. ಏನಂತ ಕೇಳ್ತಾರೆ ಅಂದರೆ, ಏನಮ್ಮ ನೀನು ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಲ್ಲ, ನಾನು ವ್ಯಭಿಚಾರಿ ಆಗಿದ್ದೀನಿ, ನನ್ನ ಪಾಪಗಳನ್ನು ಕ್ಷಮಿಸು ಅಂಥೇಳಿ, ನೀನೇನು ವ್ಯಭಿಚಾರ ಮಾಡಿದ್ದೀಯಾ ಅಂತ. ಅವಾಗ ಆಕೆ ಹೇಳ್ತಾಳೆ, ವ್ಯಭಿಚಾರ ಅಂತಂದರೆ ಆ ವ್ಯಭಿಚಾರ ಅಲ್ಲ, ವಿಗ್ರಹಾರಾಧನೆಯನ್ನು ಬೈಬಲಲ್ಲಿ ವ್ಯಭಿಚಾರ ಅಂತೇಳಿ ದೇವರು ಕರೀತಾರೆ. ಓಶಯನ ಬರೆದಂಥ ಪ್ರವಾದನೆ ಪುಸ್ತಕದಲ್ಲಿ ಒಬ್ಬ ವ್ಯಭಿಚಾರಿ ಸ್ತ್ರೀಯನ್ನು ಪ್ರವಾದಿ ಆಗಿರುವಂಥ ಓಶಯನಿಗೆ ಹೇಳ್ತಾರೆ, ನೀನು ಮದುವೆ ಆಗು. ಆ ಓಶಯ ಅನ್ನುವಂಥ ಆ ಪ್ರವಾದಿ ಒಬ್ಬ ವ್ಯಭಿಚಾರಿ ಹೆಂಗಸನ ಮದುವೆ ಆಗ್ತಾರೆ. ಒಬ್ಬ ವ್ಯಭಿಚಾರಿ ಹೆಂಗಸನ ಮದುವೆ ಆದರೆ ಆಕೆ ವ್ಯಭಿಚಾರ ಬಿಡೋದೇ ಇಲ್ಲ, ಮತ್ತೆ ಆಕೆ ಹೋಗಿ ವ್ಯಭಿಚಾರ ಮಾಡ್ತಾಳೆ. ಮತ್ತೆ ಓಶಯನಿಗೆ ದೇವರು ಹೇಳ್ತಾರೆ, ಆಕೆ ವ್ಯಭಿಚಾರ ಮಾಡ್ತಾ ಇದ್ದಾಳೆ, ಆದರೂ ನೀನು ಆಕೆಯನ್ನು ಸೇರಿಸ್ಕೋಬೇಕು. ದೇವರು ಓಶಯನಿಗೆ 4-5 ಸಾರಿ ಆಕೆಯನ್ನು ಕ್ಷಮಿಸ್ಲಿಕ್ಕೆ ಹೇಳಿ ಕೊನೆಯದಾಗಿ ದೇವರು ಓಶಯ ಪ್ರವಾದಿಗೆ ಏನಂತ ಹೇಳ್ತಾರೆ ಅಂತಂದರೆ, ಇಸ್ರಾಯೇಲ್ ಜನರು ಈ ವ್ಯಭಿಚಾರ ಮಾಡ್ತಾ ಇರುವಂಥ ನನ್ನನ್ನು ಬಿಟ್ಟು ಇವರು ಅನ್ಯ ದೇವರುಗಳನ್ನು ಪೂಜೆ ಮಾಡ್ತಾ ಇದ್ದಾರೆ, ವಿಗ್ರಹಗಳನ್ನು ಪೂಜೆ ಮಾಡ್ತಾ ಇದ್ದಾರೆ, ಆದ್ದರಿಂದ ಅವರು ವ್ಯಭಿಚಾರಿಗಳಾಗಿದ್ದಾರೆ ಅಂಥೇಳಿ ದೇವರು ಓಶಯನ ಬರೆದ ಪ್ರವಾದನೆ ಪುಸ್ತಕದಲ್ಲಿ ಓಶಯನಿಗೆ ಹೇಳ್ತಾರೆ. ನೀವು ಯಾರಾದರೂ ಓಶಯನ ಬರೆದ ಪ್ರವಾದನೆ ಪುಸ್ತಕವನ್ನು ಓದಿದರೆ ನಿಮ್ಗೆ ಅರ್ಥ ಆಗಿರುತ್ತೆ, ಓದಿಲ್ಲ ಅಂತಂದರೆ ನಿಮ್ಗೆ ಅರ್ಥ ಆಗಿರೋದಿಲ್ಲ. ಬೇಕಾದರೆ ನೀವು ಮನೆಗೆ ಹೋಗಿ ಓಶಯನ ಬರೆದ ಪ್ರವಾದನೆ ಪುಸ್ತಕವನ್ನು ಓದಿ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿಯೇ, ದಾವೀದನು ಏನೇ ಪಾಪವನ್ನು ಮಾಡಿದರೂ ದಾವೀದನಲ್ಲಿ ಒಂದು ಪಶ್ಚಾತ್ತಾಪದ ಮನೋಭಾವ ಇದ್ದಿದ್ದರಿಂದ ಆತನು ಪಶ್ಚಾತ್ತಾಪ ಪಟ್ಟು ತನ್ನ ಒಂದು ಪಾಪಗಳಿಗಾಗಿ ತನ್ನ ಹೃದಯವನ್ನು ಹರ್ಕೊಂಡು, ತನ್ನ ಮನಸ್ಸನ್ನು ಹರ್ಕೊಂಡು ಗೋಳಾಡಿ ಆತನು ಪ್ರಾರ್ಥನೆಯನ್ನು ಮಾಡ್ತಾನೆ. 3 ದಿನಗಳ ಕಾಲ ಆತನು ಊಟ ಮಾಡದೆ ಆತನು ಉಪವಾಸದಿಂದ ಇದ್ದು ಪ್ರಾರ್ಥನೆಯನ್ನು ಮಾಡ್ತಾನೆ. ಅದಕ್ಕೆ ಕೀರ್ತನೆಗಳು 51ನೇ ಕೀರ್ತನೆಯನ್ನು ನೀವು ಓದಿದ್ರೆ ದಾವೀದನು ತಾನು ಯಾವ ರೀತಿಯಲ್ಲಿ ಪಶ್ಚಾತ್ತಾಪದ ಪ್ರಾರ್ಥನೆಯನ್ನು ಮಾಡ್ದ ಅಂಥೇಳಿ 51ನೇ ಕೀರ್ತನೆಯಲ್ಲಿ ನೀವು ಓದ್ಬೋದು. ನಾವು ಪಶ್ಚಾತ್ತಾಪ ಪಡಬೇಕು ನಮ್ಮ ಮಾಡಿರುವಂಥ ಪಾಪಗಳಿಗಾಗಿ. ಆವಾಗಲೇ ನಾವು ದೇವರ ಹೃದಯಕ್ಕೆ ಒಪ್ಪುವಂಥ ವಿಶ್ವಾಸಿಗಳಾಗಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಅಯ್ಯೋ, ನಾನು ಪಾಪ ಮಾಡ್ಬೋದಂತೆ, ದೇವ್ರಿಗೆ ಕ್ಷಮಿಸ್ತಾರಂತೆ, ಆಮೇಲೆ ನಾನು ಪಶ್ಚಾತ್ತಾಪ ಪಡಬೇಕಂತೆ, ಆಮೇಲೆ ದೇವರ ಹೃದಯಕ್ಕೆ ಒಪ್ಪುವಂಥ ಮನುಷ್ಯನಾಗ್ತೀನಂತೆ ಅಂತ ನಾನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರುವಂಥದ್ದು ನಿಜವಾದ ಒಂದು ಪಶ್ಚಾತ್ತಾಪ, ನಿಜವಾಗಲೂ ದೇವರ ಬಳಿಯಲ್ಲಿ ಕಣ್ಣೀರಿಟ್ಟು ದೇವರ ಕಡೆಗೆ ತಿರುಗುವಂಥದ್ದೇ ನಿಜವಾದ ಪಶ್ಚಾತ್ತಾಪವಾಗಿದೆ. ಆಮೇನ್. ಬೈಬಲ್ ಈ ರೀತಿಯಾಗಿ ಹೇಳ್ತದೆ, ಲೋಕಾನುಸಾರವಾಗಿರುವಂಥ ಪಶ್ಚಾತ್ತಾಪ ಮನುಷ್ಯನಲ್ಲಿ ಮರಣವನ್ನು ಉಂಟು ಮಾಡ್ತದಂತೆ. ಲೌಕಿಕವಾಗಿರುವಂಥ ಪಶ್ಚಾತ್ತಾಪ ಮನುಷ್ಯನಿಗೆ ಮರಣ ಉಂಟು ಮಾಡ್ತದೆ. ಆದರೆ ದೇವರ ಆತ್ಮನಿಂದ ಉಂಟಾಗುವಂಥ ನಿಜವಾದ ಪಶ್ಚಾತ್ತಾಪ ಮನುಷ್ಯನಲ್ಲಿ ಜೀವವನ್ನು ಉಂಟು ಮಾಡ್ತದೆ. ಆಮೇನ್. ಲೌಕಿಕವಾಗಿ ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ನಾನು ಪಾಪ ಮಾಡಿಬಿಟ್ಟಿದ್ದೀನಿ, ನನಗೆ ಬದುಕೋದಕ್ಕಾಗಲ್ಲ, ನನ್ನ ಪಾಪ ಪ್ರಜ್ಞೆ ನನ್ನ ಕಾಡ್ತಾ ಇದೆ ಅಂತಂದರೆ ಅನೇಕ ಜನರು ಈ ಲೋಕದಲ್ಲಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ, ಮರಣವನ್ನು ಹೊಂದುತ್ತಾರೆ. ಆದರೆ ನಿಜವಾಗಲೂ ದೇವರ ಮಕ್ಕಳಾಗಿರುವಂಥವರು ಆ ಒಂದು ಮನೋಭಾವ ನಿಮ್ಮಲ್ಲಿ ಬಂದಾಗ ದೇವರ ಸನ್ನಿಧಾನದಲ್ಲಿ ಬಂದು ಮೊಣಕಲು ಹಾಕಿ, ಕರ್ತನೇ ನನ್ನ ಪಾಪವನ್ನು ನೀನು ಕ್ಷಮಿಸಪ್ಪ ಅಂತ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ್ರೆ, ದಾವೀದನಿಗೆ ಹೇಳಿದಂಥ ಮಾತು ಇವತ್ತು ದೇವರು ನನಗೂ ನಿನಗೂ ಹೇಳ್ತಾರೆ, ನೀನು ನನ್ನ ಹೃದಯಕ್ಕೆ ಒಪ್ಪುವಂಥ ಮನುಷ್ಯನಾಗ್ತೀಯಾ. ಹಲ್ಲೆಲೂಯಾ. ನೀವು ದೇವರಿಗೆ ಮೆಚ್ಚುಗೆ ಆಗುವಂಥ ಮನುಷ್ಯನಾಗ್ತೀಯಾ ಅಂತ ದೇವರು ಹೇಳ್ತಾರೆ. ಎರಡನೇದಾಗಿ ದಾವೀದನಲ್ಲಿ ಇದ್ದಂಥ ಎರಡನೆಯ ಒಂದು ಕ್ಯಾರೆಕ್ಟರ್ ಏನಪ್ಪ ಅಂತಂದರೆ, ತಾನು ಏನು ಮಾಡಬೇಕಂದ್ರೂ ದೇವ್ರ ಹತ್ರ ಕೇಳಿಕೊಂಡೇ ಆತನ ಮಾಡ್ತಾ ಇದ್ದಿದ್ದೆವು. ತಾನು ಒಬ್ಬರ ಮೇಲೆ ಯುದ್ಧಕ್ಕೆ ಹೋಗಬೇಕು, ಇನ್ನೊಂದು ಕೆಲಸವನ್ನು ಮಾಡಬೇಕು, ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕಂದಾಗಲೆಲ್ಲ ಮೊದಲು ದಾವೀದನು ದೇವರ ಆಲಯಕ್ಕೆ ಹೋಗಿ
ಯಾಜಕರ ಬಳಿಯಲ್ಲಿ ವಿಚಾರಿಸ್ತಾ ಇದ್ದ, ನಾನು ಹೋಗ್ಬೇಕಾ, ಆ ಕೆಲಸ ಮಾಡಬೇಕಾ ಮಾಡಬಾರ್ದಾ? ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ದಾವೀದನ ತನ್ನ ಜೀವನದಲ್ಲಿದ್ದಂಥ ಎರಡನೇ ಬಹು ಮುಖ್ಯವಾಗಿರುವಂಥ ಅಂಶ ಏನಪ್ಪ ಅಂತಂದರೆ ಪ್ರಾರ್ಥನೆ ಮಾಡೋದು. ಇವತ್ತು ಪ್ರಾರ್ಥನೆ ಇಲ್ಲ ಅಂತಂದರೆ ನಾವೆಲ್ಲ ಸತ್ತು ಹೋಗಿರುವಂಥ ಶವಗಳಿಗೆ ಸಮಾನ ಆಗಿರ್ತೀವಿ. ಯಾರು ಪ್ರತಿದಿನ ಯಾವ ಕೆಲಸ ಮಾಡಲಿಕ್ಕೆ ಹೋದರೂ ದೇವ್ರ ಹತ್ರ ಕೇಳಿಕೊಂಡು ಹೋಗಬೇಕು. ಯಾವಾಗ, ಯಾವ ರೀತಿಯಲ್ಲಿ? ಸ್ಕೂಲಲ್ಲಿ ಈಗ ಟೀಚರ್ ಪಾಠ ಮಾಡ್ತಾ ಇರ್ತಾರೆ, ಮಕ್ಕಳು ಎದ್ದು ಆಚೆ ಕಡೆ ಹೋಗಬೇಕು ಅಂತಂದ್ರು ಟೀಚರ್ ಹತ್ರ ಕೇಳ್ಕೊಂಡು ಹೋಗಬೇಕು. ಆ ಥರ ದೇವರ ಸನ್ನಿಧಾನದಲ್ಲಿ ದೇವರನ್ನ ನಂಬಿರುವಂಥ ಮಕ್ಕಳು ನಾವು, ದೇವರನ್ನ ಆರಾಧನೆ ಮಾಡುವಂಥ ಪ್ರಜೆಗಳಾಗಿರುವಂಥ ನಾವು ಏನೇ ಕೆಲಸ ಮಾಡಿದ್ರು ಏನು ಮಾಡಬೇಕು? ದೇವ್ರ ಹತ್ರ ಕೇಳಬೇಕು. ದೇವರೇ, ನಾನು ಈ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ನಿನ್ನ ಚಿತ್ತ ಇದ್ದರೆ ಆಶೀರ್ವಾದನ ಮಾಡಪ್ಪ. ದೇವರೇ, ನಾನು ಊಟ ಮಾಡ್ತಾ ಇದ್ದೀನಿ, ಈ ಊಟನ ಆಶೀರ್ವಾದ ಮಾಡಪ್ಪ. ದೇವರೇ, ನಾನು ಮಲಗ್ತಾ ಇದ್ದೀನಿ, ನನಗೆ ಒಳ್ಳೆ ನಿದ್ರೆ ಕೊಡಪ್ಪ. ಎದ್ದ ತಕ್ಷಣ ದೇವರೇ, ರಾತ್ರಿಯೆಲ್ಲ ಒಳ್ಳೆ ನಿದ್ರೆ ಕೊಟ್ಟಿದ್ದೀರಾ, ಬೆಳಿಗ್ಗೆ ನನಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀರಾ, ನಿನಗೆ ಸ್ತೋತ್ರನಪ್ಪ. ಹೌದಲ್ವಾ? ಒಂದು ಬಟ್ಟೆ ಕೊಟ್ಟಾಗಲೂ ದೇವರೇ ಹೊಸ ಬಟ್ಟೆ ಕೊಟ್ಟಿದ್ದೀರಾ, ಸ್ತೋತ್ರ ಸ್ವಾಮಿ. ದೇವರಿಗೆ ಪ್ರಾರ್ಥನೆ ಮಾಡಬೇಕು. ಒಂದು ಸಂಬಳ ನಿನ್ನ ಕೈಗೆ ಬರ್ತಾ ಇದೆ, ಒಂದು ತಿಂಗಳೆಲ್ಲ ಕೆಲಸ ಮಾಡಿ ಆ ಸಂಬಳ ಬಂತು ಅಂದರೆ ಆ ಸಂಬಳನ ಏನು ಮಾಡಬೇಕು? ಕೈಯಲ್ಲಿ ಇಟ್ಕೊಂಡು ಮೊದಲು ಪ್ರಾರ್ಥನೆ ಮಾಡಬೇಕು. ದೇವರೇ, ಒಂದು ತಿಂಗಳೆಲ್ಲ ಆರೋಗ್ಯ ಕೊಟ್ಟಿದೆಯಾ, ನೀನು ಆರೋಗ್ಯ ಕೊಟ್ಟಿದ್ದರಿಂದ ಇವತ್ತು ನಾನು ಒಂದು ತಿಂಗಳೆಲ್ಲ ಕೆಲಸ ಮಾಡಿ ಈ ದುಡ್ಡನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಆಯ್ತಪ್ಪ, ನಿನಗೆ ಸ್ತೋತ್ರ ಸ್ವಾಮಿ ಅಂತೇಳಿ ನಾವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆಯನ್ನು ಮಾಡದೆ ನಾವು ದಿನವನ್ನು ಪ್ರಾರಂಭ ಮಾಡಬಾರ್ದು. ಪ್ರಾರ್ಥನೆಯನ್ನು ಮಾಡದೆ ನಾವು ದಿನವನ್ನು ಮುಗಿಸಬಾರ್ದು. ಪ್ರಾರ್ಥನೆಯನ್ನು ಮಾಡದೆ ಯಾವ ಪ್ರಯಾಣ ಮಾಡಬಾರ್ದು. ಪ್ರಾರ್ಥನೆಯನ್ನು ಮಾಡದೆ ಯಾವ ವ್ಯಾಪಾರ ಮಾಡಬಾರ್ದು. ಪ್ರಾರ್ಥನೆಯನ್ನು ಮಾಡದೆ ಯಾವ ವಿದ್ಯಾಭ್ಯಾಸವನ್ನು ನಾವು ಮಾಡಬಾರ್ದು. ನೀನು ವಿದ್ಯಾಭ್ಯಾಸ ಮಾಡಬೇಕು, ಪ್ರಯಾಣ ಮಾಡಬೇಕು, ವ್ಯಾಪಾರ ಮಾಡಬೇಕು, ನೀನೇನು ಮಾಡಬೇಕು ಅಂತಿದ್ರು ನೀನೇನು ಮಾಡಬೇಕು? ಮೊದಲನೇದಾಗಿ ದೇವರ ಬಳಿಯಲ್ಲಿ ವಿಚಾರಿಸುವಂಥವರಾಗಿರಬೇಕು. ದೇವರ ಬಳಿಯಲ್ಲಿ ಪ್ರಾರ್ಥಿಸುವಂಥವರಾಗಿರಬೇಕು. ದೇವರ ಬಳಿಯಲ್ಲಿ ಕೇಳುವಂಥವರಾಗಿರಬೇಕು. ಆವಾಗ ನಾವು ದೇವರ ಹೃದಯಕ್ಕೆ ಒಪ್ಪುವಂಥ ಮನುಷ್ಯರು ನಾವಾಗ್ತೀವಿ. ದೊಡ್ಡ ಉದಾಹರಣೆ ನಮಗೆ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ಆತನು ನಿಜವಾದ ದೇವರಾಗಿದ್ದರು. ಆತನು ಭೂಮಿಯಲ್ಲಿ ಯೇಸು ಕ್ರಿಸ್ತನಾಗಿ ಹುಟ್ಟಿದ ಮೇಲೆ ಅವರೇನು ಮಾಡಿದ್ರು? ಯಾವಾಗಲೂ ಎಲ್ಲ ಕೆಲಸ ಮಾಡುವಾಗಲೂ ಪ್ರಾರ್ಥನೆ ಮಾಡೋರು. ಒಂದು ಊಟ ಅದ್ಭುತ ಮಾಡಬೇಕು, 5,000 ಜನರಿಗೆ ಪ್ರೇಯರ್ ಮಾಡಿದ್ರು. 12 ಜನ ಶಿಷ್ಯರನ್ನ ಆರಿಸ್ಕೋಬೇಕು, ರಾತ್ರಿ ಎಲ್ಲ ಪ್ರೇಯರ್ ಮಾಡಿದ್ರು. ಸಮುದ್ರದ ಮೇಲೆ ನಡಿಬೇಕು, ಬೆಟ್ಟದ ಮೇಲೆ ಹೋಗಿ ಪ್ರೇಯರ್ ಮಾಡಿದ್ರು. ಅವ್ರು ಏನೇ ಕೆಲಸ ಮಾಡಿದ್ರು ಪ್ರಾರ್ಥನಾ ಪೂರ್ವಕವಾಗಿ ಮಾಡ್ತಾ ಇದ್ರು. ಅದಕ್ಕೆ ಆಕಾಶವಾಣಿ ಆಗುತ್ತೆ, ಇವನು ನನ್ನ ಪ್ರಿಯ ಮಗನು, ಇವನು ನನ್ನ ಪ್ರಿಯ ಮಗನು, ಇವನು ನನ್ನ ಪ್ರಿಯ ಮಗನು. ಪ್ರಾರ್ಥನೆ ಜೀವನನೇ ನಮಗಿಲ್ಲ. ಬೆಳಿಗ್ಗೆ ಪ್ರೇಯರ್ ಮಾಡಲ್ಲ, ಊಟ ಮಾಡುವಾಗ ಪ್ರೇಯರ್ ಮಾಡಲ್ಲ, ಕೆಲ್ಸಕ್ಕೆ ಹೋಗುವಾಗ ಪ್ರೇಯರ್ ಮಾಡಲ್ಲ, ಸಾಯಂಕಾಲ ಬಂದಾಗ ಪ್ರೇಯರ್ ಮಾಡಲ್ಲ, ಮಲಗುವಾಗ ಪ್ರೇಯರ್ ಮಾಡಲ್ಲ. ಒಂದು ಪ್ರಾರ್ಥನೆ ಅನ್ನುವಂಥದ್ದೇ ನಮ್ಮ ಜೀವನದಲ್ಲಿ ಇಲ್ಲ ಅಂತಂದರೆ ನಾವು ನಿಜವಾಗಲೂ ದೇವರ ಹೃದಯಕ್ಕೆ ಒಪ್ಪುವಂಥ ಮನುಷ್ಯರಾಗಿ ಜೀವಿಸಲಿಕ್ಕೆ ಸಾಧ್ಯನಾ? ಶಾಂತಮ್ಮ, ಶಾಂತಮ್ಮ ఏం చూస్తూ ఉండవా? దైవమ్మ నిలిచిపోయిందా వాకిల దగ్గర? దైవమ్మని కనిపిస్తోందమ్మా లేదా? నేను దిగులైపోయా, నాకు ఇవిడ దైవమ్మని కనిపిస్తుంది వాకిల దగ్గర అని. హల్లెలూಯಾ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ದೇವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಲೂಕ ಬರೆದಂಥ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥಿಸುತ್ತಿರಬೇಕು. ಅಪೊಸ್ತಲನಾದ ಪೌಲನು 1 ಥೆಸಲೋನಿಕ 5:17 ಹೇಳ್ತಾನೆ, ಎಡೆಬಿಡದೆ ಪ್ರಾರ್ಥಿಸುವವರಾಗಬೇಕು. ನೀವು ನಿಜವಾಗಲೂ ಪ್ರಾರ್ಥಿಸುವಂಥ ವ್ಯಕ್ತಿಗಳಾಗಿದ್ದರೆ, ನೀವು ನಿಜವಾಗಲೂ ಪ್ರಾರ್ಥಿಸುವಂಥ ದೇವರ ಮಕ್ಕಳಾಗಿದ್ದರೆ, ನೀವು ದೇವರ ಹೃದಯಕ್ಕೆ ಒಪ್ಪುವಂಥ ವ್ಯಕ್ತಿಗಳಾಗಿದ್ದೀರಾ. ಹಲ್ಲೆಲೂಯಾ. ಯಾರನ್ನ ಮೆಚ್ಚಿಸ್ಲಿಕ್ಕೆ ನಾವು ಇಲ್ಲಿಗೆ ಬಂದಿರೋದು? ಪಾಸ್ಟರ್ ಮೆಚ್ಚಿಸ್ಲಿಕ್ಕೆ ಬಂದಿದ್ದೀವಾ? ಪಾಸ್ಟರ್ ಮೆಚ್ಚಿಸ್ಲಿಕ್ಕೆ ಬಂದಿದ್ದೀವಾ? ಒಂದು ವೇಳೆ ನೀನೇನಾದರೂ ಪಾಸ್ಟರ್ನ ಮೆಚ್ಚಿಸಬೇಕು,
ಅಂತ ನೀನು ಇಲ್ಲಿಗೆ ಬಂದರೆ ನೀನು ಶಾಪಗ್ರಸ್ತಲು. ಪಾಸ್ಟರ್ನ ಮೆಚ್ಚಿಸ್ಲಿಕ್ಕಲ್ಲ ನಾವು ಇಲ್ಲಿಗೆ ಬರಬೇಕಾಗಿರುವಂಥದ್ದು. ಕಣ್ಣೆತ್ತಿ ಪರ್ವತಗಳ ಕಡೆ ನೋಡುವೆನು, ಭೂಮಿ ಆಕಾಶವನ್ನು ನಿರ್ಮಾಣ ಮಾಡಿರುವಂಥ ಯೆಹೋವನಿಂದಲೇ ನನಗೆ ಸಹಾಯ ಬರುವುದು. ನಾವು ಕಣ್ಣೆತ್ತಿ ಪರ್ವತಗಳ ಕಡೆ, ಆಕಾಶದ ಕಡೆ, ದೇವರ ಕಡೆ ನೋಡ್ತಾ ನಾವು ಇವತ್ತು ದೇವರ ಸನ್ನಿಧಾನಕ್ಕೆ ಬಂದಿರೋದಾದರೆ ನೀನು ಪ್ರಾರ್ಥಿಸುವಂಥ ವ್ಯಕ್ತಿ ಆಗಿರ್ತೀಯಾ? ಕೆಲವರಿಗೆ ಪ್ರಾರ್ಥನೆ ಅಂತಂದರೆ ಅಸಹ್ಯ, ಪ್ರಾರ್ಥನೆ ಅಂದರೆ ಅಸಡ್ಡೆ. ಪ್ರಾರ್ಥನೆ ಕೂತ್ಕೊಂಡ್ರೂ ಕೂತ್ಕೊಳ್ಳಲ್ಲ, ಪ್ರಾರ್ಥನೆ ಮಾಡು ಅಂದರೂ ಮಾಡಲ್ಲ, ಮುಂಜಾನೆ ಪ್ರೇಯರ್ ಅಟೆಂಡ್ ಮಾಡು ಅಂದ್ರೆ ಅಟೆಂಡ್ ಮಾಡಲ್ಲ. ಅಲ್ಲ, ನೀವು ಮುಂಜಾನೆ ಪ್ರೇಯರೇ ನೀವು ಅಟೆಂಡ್ ಮಾಡಲಿಲ್ಲ ಅಂದರೆ ನೀವು ನಿಜವಾಗಲೂ ಎದ್ದ ತಕ್ಷಣ ಮೊಣಕಾಲು ಹಾಕಿ ಪ್ರೇಯರ್ ಮಾಡ್ತೀರಾ? ಒಂದು ವೇಳೆ ಪ್ರೇಯರ್ ಮಾಡಿದ್ರೂ ಮಾಡ್ಬೋದು, ಹೆಂಗೆ ದೇವರೇ ಸ್ತೋತ್ರ ಅಂತೇಳಿ ಕಣ್ಬಿಟ್ಟು ಓಡೋಗ್ಬಿಡ್ಬೋದು. ಅದು ನಿಜವಾದ ಪ್ರಾರ್ಥನೆ ಅಲ್ಲ. ನಿಜವಾದ ಪ್ರಾರ್ಥನೆ ಅಂತಂದರೆ ದೇವರ ಸನ್ನಿಧಾನದಲ್ಲಿ ದೇವರಿಗಾಗಿ ಸಮಯವನ್ನು ಕೊಟ್ಟು ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಪ್ರಯಾಣ ಮಾಡುವಾಗ ದೇವರೇ ನಾನು ಪ್ರಯಾಣ ಮಾಡ್ತೇನೆ, ನಾನು ಆಶೀರ್ವಾದ ಮಾಡಪ್ಪ ಅಂದರೆ ಸಾಲದು. ಆ ಪ್ರಯಾಣಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಸ್ವಲ್ಪ ಹೊತ್ತು ದೇವರೇ ಇಂಥ ಊರಿಗೆ ಹೋಗ್ತಾ ಇದ್ದೀನಿ, ಇಂಥ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ, ಎಲ್ಲವನ್ನ ದೇವರ ಹತ್ರ ಹೇಳಬೇಕು. ಆ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನಾವು ಹೋಗಬೇಕು. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ನಿಮ್ಮಲ್ಲಿ ಎಷ್ಟು ಜನ ಊಟ ಮಾಡುವಾಗ ಪ್ರಾರ್ಥನೆ ಮಾಡ್ತೀರಾ? ನಿಮ್ಮ ಮನೆಗಳಲ್ಲಿ ಎಷ್ಟು ಜನ ಊಟ ತಿನ್ನುವಾಗ, ಊಟ ತಿಂತೀರಲ್ಲ ಅವಾಗ ಪ್ರೇಯರ್ ಮಾಡ್ಕೊಂಡು ತಿಂತೀರಾ? ಎಷ್ಟು ಜನ ಪ್ರೇಯರ್ ಮಾಡ್ಕೊಂಡು ತಿಂತೀರ? ಕೈ ಎತ್ತಿ ಒಂದು ಅಲ್ಲೆಲ್ಲ ಹೇಳಿ. ಇನ್ನು ಉಳ್ದಂಥವರೆಲ್ಲ ಪ್ರತಿಯೊಬ್ಬೊಬ್ಬರು ಸಹ ಊಟ ಮಾಡುವಾಗಲೂ ಸಹ ಏನು ಮಾಡಬೇಕು? ದೇವ್ರ ಹತ್ರ, ದೇವರೇ ಊಟ ಕೊಟ್ಟಿದ್ದಕ್ಕಾಗಿ ಸ್ತೋತ್ರನಪ್ಪ, ಈ ಊಟನ ಆಶೀರ್ವಾದ ಮಾಡಪ್ಪ, ಈ ಊಟ ತಿಂದ ಮೇಲೆ ನಾನು ಆರೋಗ್ಯವಾಗಿರ್ಬೇಕಪ್ಪ. ಇದೇ ಥರ ತುಂಬ ಜನರಿಗೆ ಊಟ ಇಲ್ದಿರ ಕಷ್ಟಪಡ್ತಾ ಇದ್ದಾರಪ್ಪ, ಅವ್ರಿಗೆಲ್ಲ ಊಟ ಕೊಡಪ್ಪ. ಯಾರ್ಯಾರು ಊಟ ಇದ್ದಾರೋ ಅವ್ರನ್ನೆಲ್ಲ ನೀನು ಆಶೀರ್ವಾದ ಮಾಡಿ ಅವರಿಗೆ ಆಹಾರ ಕೊಡಪ್ಪ. ಈ ಆಹಾರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ಅಂತೇಳಿ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸ್ತೇನೆ ಅಂತೇಳಿ ಊಟವನ್ನು ನಾವು ಮಾಡಬೇಕು. ಭಾಳಷ್ಟು ಜನ ಕೈ ಎತ್ತಿರ್ಬೋದು, ಸುಳ್ಳಾಗಿ ಕೈ ಎತ್ತಿರುವಂಥವ್ರು ಭಾಳ ಜನ ಇಲ್ಲಿ ಇದ್ದಿರ್ಬೋದು. ಪ್ರೇಯರ್ ಅಂತಂದರೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಹಿಂಗೆ ಮುಟ್ಟಿಬಿಟ್ಟು ಏನು ಹೇಳೋದಿಲ್ಲ, ಸುಮ್ಮನೆ ಕಣ್ಣು ಮುಚ್ಕೊಂಡು ಹಿಂಗೆ ಊಟ ಹಿಂಗೆ ಮುಟ್ಟಿಬಿಟ್ರೆ ಅದೊಂದು ಪ್ರೇಯರು. ಹಂಗಾಗಲ್ಲ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ದಾವೀದನು ಪ್ರಾರ್ಥಿಸುವಂಥ ವ್ಯಕ್ತಿ ಆಗಿದ್ದರಿಂದ ದಾವೀದನು ದೇವರ ಹೃದಯಕ್ಕೆ ಒಪ್ಪುವಂಥ ಮನುಷ್ಯನಾಗಿದ್ದ. ಹಲ್ಲೆಲೂಯ, ಹಲ್ಲೆಲೂಯ. ಮೂರನೆಯದಾಗಿ ದಾವೀದನು ತನ್ನನ್ನು ತಾನು ತಗ್ಗಿಸಿಕೊಳ್ಳುವಂಥ ಮನುಷ್ಯನಾಗಿದ್ದ. ಅವನೆಷ್ಟೇ ದೊಡ್ಡವನಾದರೂ ದಾವೀದನು ನಾನು ಅಲ್ಪನು, ನಾನು ಚಿಕ್ಕವನು, ನನ್ನ ಕುಲ ತುಂಬ ಚಿಕ್ಕದು ಅಂತೇಳಿ ದಾವೀದನು ಪ್ರಾರ್ಥನೆಯನ್ನು ಮಾಡ್ತಾನೆ. 1 ಸಾಮುವೇಲ 18:23, 2 ಸಾಮುವೇಲ 7ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ನೀವು ಓದಿದ್ರೆ ದಾವೀದನು ಹೇಳ್ತಾನೆ. ಯಾರಾದರೂ 1 ಸಾಮುವೇಲ 18:23 ಓದಿ. ದಾವೀದನಿಗೆ ಹಾಗೆ ಹೇಳಿದಾಗ ಅವನು, ಅರಸನ ಅಳಿಯನಾಗುವುದು ಸಾಧಾರಣವಾದ ಸಂಗತಿ ಎಂದು ನೆನೆಸುತ್ತೀರೋ? ನಾನು ದರಿದ್ರನು ಅಲ್ಪನೂ ಆಗಿರುತ್ತೇನಲ್ಲ ಎಂದು ಉತ್ತರ ಕೊಟ್ಟನು. ಆಮೇನ್. ದಾವೀದನು ಗೊಲ್ಯಾತನನ್ನು ಸಾಯಿಸಿದ್ರೆ ಸೌಲನು ಹೇಳ್ತಾನೆ, ನನ್ನ ಮಗಳನ್ನ ನಾನು ಮದುವೆ ಮಾಡ್ತೀನಿ. ಆಗ ದಾವೀದನು ಗೊಲ್ಯಾತನನ್ನು ಹೋಗಿ ಸೋಲಿಸಿ ಗೊಲ್ಯಾತನನ್ನು ಸಾಯಿಸ್ತಾನೆ. ಆಗ ದಾವೀದನಿಗೆ ಸೌಲನು ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕು. ಆಗ ದಾವೀದನು ತನ್ನನ್ನು ತಾನು ಹೆಚ್ಚಿಸ್ಕೊಂಡು ನನಗೆ ಮದುವೆ ಮಾಡಬೇಕು ನಿನ್ನ ಮಗಳನ್ನ ಅಂತೇಳಿ ಹೋಗಿ ಕೂತ್ಕೊಳ್ಳಿಲ್ಲ. ದಾವೀದನೇನು ಹೇಳ್ತಾನೆ, ನಾನು ಅಲ್ಪನು, ನಾನು ಸಾಧಾರಣವಾಗಿರುವಂಥ, ನಾನು ಒಬ್ಬ ರಾಜನ ಮಗಳನ್ನ ಮದುವೆ ಆಗಲಿಕ್ಕೆ ಸಾಧ್ಯನಾ ಅಂತೇಳಿ ತನ್ನನ್ನು ತಾನು ತಗ್ಗಿಸ್ಕೊಳ್ತಾನೆ. 2 ಸಾಮುವೇಲನಿಗೆ ಬರೋಂಥ ಪುಸ್ತಕದಲ್ಲಿ 7ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಮತ್ತೆ ದಾವೀದನು ಈ ರೀತಿಯಾಗಿ ಹೇಳ್ತಾನೆ. ದಾವೀದನು ಹೋಗಿ ಯೆಹೋವನ ಸನ್ನಿಧಿಯಲ್ಲಿ ಕೂತುಕೊಂಡು, ಕರ್ತನೇ ಯೆಹೋವನೇ, ನಾನೆಷ್ಟರವನು, ನನ್ನ ಮನೆ ಎಷ್ಟರದು, ನೀನು ನನ್ನನ್ನು ಇಲ್ಲಿಯವರೆಗೂ ತಂದಿದ್ದೀಯಲ್ಲ. ಆಮೇನ್. ನಾನು ಎಷ್ಟರವನು, ನನ್ನ ಮನೆ ಎಷ್ಟದು ಅಂತೇಳಿ ದಾವೀದನು ತನ್ನನ್ನು ತಾನು ತಗ್ಗಿಸ್ಕೊಳ್ತಾನೆ. ಯಾವತ್ತೂ ದಾವೀದನು ತನ್ನನ್ನು ತಾನು ಹೆಚ್ಚಿಸ್ಕೊಳ್ಳೇ ಇಲ್ಲ. ನಾವು ದೇವರ ಹೃದಯಕ್ಕೆ ಒಪ್ಪುವಂಥ ಮನುಷ್ಯರಾಗಬೇಕು ಅಂತಂದರೆ ನಾವೇನು ಮಾಡಬೇಕು? ನಮ್ಮನ್ನು ನಾವು ಏನು ಮಾಡಬೇಕು? ತಗ್ಗಿಸ್ಕೋಬೇಕು. ದೇವರ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ತನ್ನನ್ನು ಹೆಚ್ಚಿಸಿಕೊಳ್ಳುವವನು
ತಗ್ಗಿಸಲ್ಪಡುವನು. ತನ್ನನ್ನು ತಗ್ಗಿಸಲ್ಪಡುವವನು ಹೆಚ್ಚಿಸಲ್ಪಡುವನು. ನಮ್ಮನ್ನು ನಾವು ಯಾವತ್ತೂ ತಗ್ಗಿಸ್ಕೊಳ್ಳಿಕ್ಕೆ, ನಾನು ಮಣ್ಣು, ನಾನು ಧೂಳು, ನಾನು ಯಾರು, ನಾನು ಏನೂ ಅಲ್ಲ, ನಾನು ಶೂನ್ಯ, ನಾನು ಝೀರೋ ಅಂಥೇಳಿ ನಮ್ಮನ್ನು ನಾವು ಯಾವಾಗಲೂ ತಗ್ಗಿಸ್ಕೋಬೇಕು. ಅವ್ರು ನನಗೆ ಗೌರವ ಕೊಡಲಿಲ್ಲ, ಇವ್ರು ನನಗೆ ಗೌರವ ಕೊಡಲಿಲ್ಲ, ಅವ್ರು ನನ್ನನ್ನು ಮಾತಾಡಿಸ್ಲಿಲ್ಲ, ಇವ್ರು ನನ್ನ ಮಾತಾಡಿಸ್ಲಿಲ್ಲ, ಅವ್ರು ಸ್ತೋತ್ರ ಹೇಳಲಿಲ್ಲ, ಇವ್ರು ಸ್ತೋತ್ರ ಹೇಳಲಿಲ್ಲ. ಇವೆಲ್ಲವನ್ನು ಬಿಟ್ಟು ನಾವೇನು ಮಾಡಬೇಕಾಗಿದೆ? ನಮ್ಮನ್ನು ನಾವು ಸಂಪೂರ್ಣವಾಗಿ ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ತಗ್ಗಿಸ್ಕೋಬೇಕಾಗಿದೆ. ಇವತ್ತು ಸಭೆಗಳಲ್ಲಿ ವೈಮನಸ್ಸು, ಸಭೆಗಳಲ್ಲಿ ಜಗಳಗಳು, ಸಭೆಗಳಲ್ಲಿ ಒಬ್ಬರು ನೋಡಿದ್ರೆ ಒಬ್ರಿಗಾಗಲ್ಲ. ನಾನು ಅವ್ರ ಮನೆಗೆ ಬರಲ್ಲ ಅಂತ ಒಬ್ಬರು, ನಾನು ಇವ್ರ ಮನೆಗೆ ಬರಲ್ಲ ಅಂತ ಇನ್ನೊಬ್ಬರು, ಅವ್ರ ಮನೆನ ನಾನು ಬರಲ್ಲ. ಫಿಲಿಪ್ಪಿಯರಿಗೆ ಬಂತ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ ಅಪೊಸ್ತಲನಾದ ಪೌಲನು ಯೇಸು ಕ್ರಿಸ್ತನ ವಿಷಯವಾಗಿ ಏನಂತ ಹೇಳ್ತಾರೆ? ಆತನು ದೇವರ ಸರಿಸಮನಾಗಿ ದೇವರ ಸ್ವರೂಪನಾಗಿದ್ದರೂ ಸಹ ಆತನು ಅದನ್ನು ಬಿಟ್ಟು ತನ್ನನ್ನು ತಾನು ಬರಿದು ಮಾಡಿಕೊಂಡು ಆತನು ಈ ಭೂಮಿಯಲ್ಲಿ ಹುಟ್ಟುತ್ತಾನೆ. ಹಲ್ಲೆಲೂಯ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಯೇಸು ಕ್ರಿಸ್ತನೇ ತನ್ನನ್ನು ತಾನು ತಗ್ಗಿಸಿಕೊಳ್ಳುವಾಗ ನಾನು ನೀನು ಎಷ್ಟರವರು? ನಾವೇನು ಮಾಡಬೇಕಾಗಿದೆ? ನಮ್ಮನ್ನು ನಾವು ಸಂಪೂರ್ಣವಾಗಿ ನಾವು ತಗ್ಗಿಸ್ಕೊಂಡು ನಾವು ಆತನನ್ನು ಮೆಚ್ಚಿಸುವಂಥವರಾಗಿರಬೇಕು. ದೇವರ ಹೃದಯಕ್ಕೆ ಒಪ್ಪುವಂಥ ಮನುಷ್ಯರಾಗಿರಬೇಕು. ಬೈಬಲ್ ಭಾಳ ಸ್ಪಷ್ಟವಾಗಿ ಹೇಳ್ತದೆ, ಯಾರಾದರೂ ನಿನ್ನ ಬಲಗೆನ್ನೆ ಹೊಡೆದ್ರೆ ಎಡಗೆನ್ನೆನ ತೋರಿಸು. ಯಾರಾದರೂ ನಿನಗೆ 1 ಕಿಲೋಮೀಟ್ರ್ ನಡಿಬೇಕು ಅಂತಂದರೆ 2 ಕಿಲೋಮೀಟ್ರ್ ನಡಿ. ಯಾರು ನಡ್ಕೊಳ್ತಾ ಇದ್ದಾರೆ ಈ ಥರ? ಎಲ್ಲರಿಗೂ ಕೋಪ, ತಗ್ಗಿಸ್ಕೊಳ್ಳುವಂಥದ್ದಿಲ್ಲ, ತಗ್ಗಿಸ್ಕೊಳ್ಳುವಂಥದ್ದೇ ಇಲ್ಲ. ಅವರೊಂದು ಮಾತಾಡಿದ್ರೆ 2 ಮಾತು ಬೈದಿರ್ತಾರೆ. ಅವರಿಂದೆ 1 ಏಟು ಹೊಡೆದ್ರೆ 2 ಏಟು ಹೊಡಿತಾರೆ. ಅನೇಕ ಗಂಡಂದರು, ಹೆಂಡತಿಯರು ಇವತ್ತು ತಗ್ಗಿಸ್ಕೊಳ್ಳೋದಿಲ್ಲ. ಗಂಡನಿಗೆ ಸರಿಯಾದ ಗೌರವ ಕೊಡಲ್ಲ. ಗಂಡ ಹೇಳುವಂಥ ಮಾತನ್ನು ಕೇಳಲ್ಲ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಮಕ್ಕಳು ತಂದೆ ತಾಯಿ ಮಾತನ್ನು ಕೇಳಲ್ಲ. ದೊಡ್ಡವರು ಅವರ ತಂದೆ ತಾಯಿ ಮಾತುಗಳನ್ನು ಅವರು ಕೇಳಲ್ಲ. ಇವತ್ತು ತಗ್ಗಿಸಿಕೊಳ್ಳುವಂಥ ಮನೋಭಾವ ಯಾರಲ್ಲಿ ಇಲ್ಲ. ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಾಗ ದೇವರು ನಮ್ಮನ್ನು ಹೆಚ್ಚಿಸ್ತಾರೆ. ದಾವೀದನು ತಗ್ಗಿಸಿಕೊಳ್ಳುವಂಥ ವ್ಯಕ್ತಿ ಆಗಿದ್ದರಿಂದ ದಾವೀದನು ದೇವರ ಹೃದಯಕ್ಕೆ ಒಪ್ಪುವಂಥ ಮನುಷ್ಯನಾಗಿದ್ದಾನೆ. ಮತ್ತು ದಾವೀದನು ಯಾಕೆ ದೇವರ ಹೃದಯಕ್ಕೆ ಒಪ್ಪುವಂಥ ಮನುಷ್ಯನಾದ ಅಂತ ನಿಮ್ಮಲ್ಲಿ ಯಾರಾದರೂ ಏನಾದರೂ ಹೇಳೋರು ಇದ್ದೀರಾ? ದಾವೀದನು ದೇವರ ಹೃದಯಕ್ಕೆ ಒಪ್ಪುವಂಥ ಮನುಷ್ಯನಾದ, ಇನ್ನೂ ಏನಾದರೂ ಇದೆಯಾ? ದಾವೀದನು ದೇವರ ಹೃದಯಕ್ಕೆ ಒಪ್ಪುವಂಥ ಮನುಷ್ಯನಾದ. ಇನ್ನೂ ಒಂದು ದೊಡ್ಡ ಗುಣ ದಾವೀದನಲ್ಲಿ. ಯಾವುದು? ದೇವರ ಸೇವಕರನ್ನು ಗೌರವಿಸುವಂಥ ಒಂದು ಗುಣ. ದೇವರಿಂದ ಅಭಿಷೇಕಿಸಲ್ಪಟ್ಟಂಥವರ ವಿರುದ್ಧವಾಗಿ ಕೈ ಎತ್ತದೇ ಇರುವಂಥ ಒಂದು ಗುಣ ದಾವೀದನಲ್ಲಿದ್ದಂಥದ್ದು. ಸೌಲನು ದೇವರಿಗೆ ಅವಿಧೇಯನಾಗಿ ದೇವರಿಂದ ತಳ್ಳಲ್ಪಟ್ಟ ಮೇಲೆ ಸೌಲನು ದಾವೀದನನ್ನು ಕೊಲ್ಲಬೇಕು ಅಂತೇಳಿ 3 ಸಾರಿ ಈಟೆ ಎಸಿತಾನೆ. 3 ಸಾರಿ ಹುಡ್ಕೊಂಡು ಹೋಗ್ತಾನೆ ದಾವೀದನನ್ನು ಸಾಯಿಸಬೇಕು ಅಂತೇಳಿ. ದಾವೀದನೇನಾದರೂ ಸೌಲನ ಮೇಲೆ ಕೈ ಎತ್ತದ್ನ? ದಾವೀದನ ಸೌಲನನ್ನು ಹೊಡೆದ್ನ? ಹೊಡಿಲಿಲ್ಲ. ದೇವರು ದಾವೀದನನ್ನು ರಾಜನನ್ನಾಗಿ ಅಭಿಷೇಕ ಮಾಡ್ತಾರೆ. ಈಗ ಸೌಲನು ಹೋದ ಮೇಲೆ ದಾವೀದನೇ ರಾಜ. ದಾವೀದನು ದೇವರು ನನ್ನ ರಾಜನಾಗಿ ಅಭಿಷೇಕ ಮಾಡಿಬಿಟ್ಟಿದ್ದಾರೆ, ಇನ್ನು ಸೌಲ್ ಬದುಕಿದ್ರೆ ನಾನು ರಾಜನಾಗಕ್ಕೆ ಸಾಧ್ಯ ಇಲ್ಲ, ಸೌಲ್ನ ಬೇಗ ಸಾಯಬೇಕು ಅಂತೇಳಿ ಸೌಲನ ವಿರುದ್ಧವಾಗಿ ದಾವೀದನು ಕುತಂತ್ರ ಮಾಡಿದ್ನ ಮುತ್ತೆಲಮ್ಮ ನಿದ್ರೋಸ್ತಾವಂದ? ದಾವೀದನು ಕುತಂತ್ರ ಮಾಡಿದ್ನ? ಮಾಡಲಿಲ್ಲ. ಸ್ವತಃ ಸೌಲನು ದಾವೀದನನ್ನು ಕೊಲ್ಲಬೇಕು ಅಂತ ಹೋದಾಗಲೂ ದಾವೀದನು ಸೌಲನ ವಿರುದ್ಧವಾಗಿ ಕೈ ಎತ್ತಲಿಲ್ಲ. ಸೌಲನು ದಾವೀದನನ್ನು ಸಾಯಿಸ್ಬೇಕಂತೇಳಿ ಕಾಡಲ್ಲಿ ಹುಡ್ಕೊಂಡು ಹೋಗ್ತಾನೆ. 2 ಸಾರಿ ಸೌಲನು ದಾವೀದನ ಕೈಗೆ ಸಿಗ್ತಾನೆ.
ಸೌಲನನ್ನು ದಾವೀದನು ಒಂದೇ ಏಟಕ್ಕೆ ಸಾಯಿಸ್ಬೋದಾಗಿತ್ತು. ಸಾಯಿಸಿದ್ನಾ? ದಾವೀದನೇನು ಹೇಳ್ತಾನೆ? ದೇವರ ಸೇವಕರ ವಿರುದ್ಧವಾಗಿ ನಾವೇನು ಮಾಡಬಾರ್ದು? ಕೈ ಎತ್ತಬಾರ್ದು ಅಂತ ಆತನು ಹೇಳ್ತಾನೆ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ದಾವೀದನು ಬಲವಾಗಿ ನಂಬಿದ್ದೇನಪ್ಪ ಅಂತಂದರೆ, ಮುಯಿ ದೇವರು ತೀರಿಸ್ತಾರೆ, ನಾನು ಮುಯಿ ತೀರಿಸಬಾರ್ದು. ಅಪೊಸ್ತಲನಾದ ಪೌಲನು ರೋಮಪುರಕ್ಕೆ ಬಂತ ಪತ್ರಿಕೆಯಲ್ಲಿ 12ನೇ ಅಧ್ಯಾಯದಲ್ಲಿ ಏನಂತ ಹೇಳ್ತಾನೆ? ಮುಯಿ ತೀರಿಸೋದು ಯಾರ ಕೆಲಸ? ಮುಯಿ ತೀರಿಸೋದು ದೇವ್ರ ಕೆಲಸ. 19ನೇ ವಾಕ್ಯ, ನೀವೇ ಮುಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಯಾಕೆಂದರೆ ಮುಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದದೆ. ಆಮೆನ್. ಮುಯ್ಯಿ ನಾನೇ ತೀರಿಸ್ತೀನಿ ಅಂತ ನೀನು ಹೋಗ್ಬೇಡ. ದೇವರು ಮುಯಿ ತೀರಿಸುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯಾ. ದೇವರು ಅಭಿಷೇಕಿಸಲ್ಪಟ್ಟಂಥವನು ಸೌಲನು. ದೇವರು ಅಭಿಷೇಕ ಮಾಡಿದ್ರೂ ಸಹ ಸೌಲನನ್ನು, ದಾವೀದನು ಸೌಲನ ವಿರುದ್ಧವಾಗಿ ಒಂದು ಮಾತು ಮಾತಾಡಲಿಲ್ಲ. ಸೌಲನು ದೇವರ ವಿರುದ್ಧವಾಗಿ ಅವಿದೇನಾದರೂ, ದೇವರ ಮಾತನ್ನು ಕೇಳದೆ ಹೋದ್ರು, ಸ್ವತಃ ಸೌಲನು ದಾವೀದನನ್ನು ಸಾಯಿಸೋದಕ್ಕೆ ಬಂದ್ರೂ ದಾವೀದನು ಮಾತ್ರ ದೇವರ ಸೇವಕರ ವಿರುದ್ಧವಾಗಿ ಒಂದು ಮಾತನ್ನು ಆತನು ಮಾತನಾಡಲಿಲ್ಲ. ಯಾಕೆ? ತೀರ್ಪು ಮಾಡೋದನ್ನು ಯಾರಿಗೆ ಬಿಟ್ಟಿದ್ದ ದಾವೀದನು? ತೀರ್ಪು ಮಾಡೋದನ್ನು ಯಾರಿಗೆ ಬಿಟ್ಟಿದ್ದ ದಾವೀದ? ಇನ್ನೊಬ್ಬರಿಗೆ ತೀರ್ಪು ಮಾಡಲಿಕ್ಕೆ ನೀನು ಯಾರು? ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದಾಗ ಆತನು ಈ ರೀತಿಯಾಗಿ ಹೇಳ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 1ನೇ ವಾಕ್ಯ, ತೀರ್ಪು ಮಾಡಬೇಡಿರಿ, ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ. ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು. ಹಲ್ಲೆಲೂಯ. ಇನ್ನೊಬ್ಬರ ವಿಷಯದಲ್ಲಿ ತೀರ್ಪು ಮಾಡಲಿಕ್ಕೆ ನೀನು ಯಾರು? ಅವನು ಪರಲೋಕಕ್ಕೆ ಹೋಗ್ತಾನೋ ನರಕಕ್ಕೆ ಹೋಗ್ತಾನೋ ಅದು ನಿನ್ನ ಕೆಲಸ ಅಲ್ಲ. ಯಾವನು ನರಕಕ್ಕೆ ಹೋಗ್ತಾನೆ ಅವನ ಹತ್ರ ಮಾತಾಡಬೇಡ್ರಿ, ಯಾವನು ಪರಲೋಕಕ್ಕೆ ಹೋಗಲ್ಲ ಅವನ ಹತ್ರ ಮಾತಾಡಬೇಡ್ರಿ. ಅಲ್ಲ, ನರಕಕ್ಕೆ ಕಳಿಸೋದು ಪರಲೋಕಕ್ಕೆ ಕರ್ಕೊಳ್ಳೋದು ದೇವ್ರ ಕೆಲಸ, ಅದು ನಿನ್ನ ಕೆಲಸ ಅಲ್ಲ. ಇನ್ನೊಬ್ಬರ ವಿರುದ್ಧವಾಗಿ ತೀರ್ಪು ಮಾಡೋದಕ್ಕೆ ಹೋಗಬೇಡ. ಅವನು ಪಾಪಿ, ಅವಳು ಪಾಪಿ, ಅವನು ಸರಿ ಇಲ್ಲ, ಇವನು ಸರಿ ಅಲ್ಲ. ನಮ್ಮನ್ನು ನಾವು ಮೊದಲು ತಿದ್ದುಕೋಬೇಕು. ಅದರಲ್ಲಿ ವಿಶೇಷವಾಗಿ ದೇವರ ಸೇವಕರಿಗೆ ಗೌರವವನ್ನು ಕೊಡಬೇಕು. ನನ್ನ ಮಗಳು ಹೇಳಿದ್ಲು ಮೊನ್ನೆ, ನೀನೆಲ್ಲ ಹೇಳ್ತೀಯಲ್ಲ ಪಾಪ, ಎಲ್ಲರೂ ಈ ಸೆಲ್ ಗ್ರೂಪಲ್ಲಿ ಇರೋರೆ ನಿಮ್ಮ ಮಾತು ಕೇಳಲ್ಲ ಸರಿಯಾಗಿ, ನೀನೇನಾನು ಹೇಳಿದ್ರೆ ಉಲ್ಟಾ ನಿನಗೆ ಹೇಳ್ತಾರೆ ಅಂತ. ಚರ್ಚಲ್ಲಿ ಭಾಳಷ್ಟು ಜನಗೆ ಏನಾದರೂ ಹೇಳಿದ್ರೆ ಅವ್ರು ಉಲ್ಟಾ ಹೇಳ್ತಾರೆ. ಹಿಂಗಲ್ಲ, ಹಿಂಗೆ ಮಾಡಬೇಕು, ಹಿಂಗೆ ಹೋಗ್ಬೇಕು ಅಂತಂದ್ರೆ ಅವ್ರು ಕೇಳಲ್ಲ, ಅದಕ್ಕೆ ಇನ್ನೊಂದು ಹೇಳ್ತಾರೆ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಮೊದಲು ದೇವರಿಂದ ಅಭಿಷೇಕಿಸಲ್ಪಟ್ಟಂಥವ್ರಿಗೆ, ದೇವರಿಂದ ನೇಮಿಸಲ್ಪಟ್ಟಂಥವ್ರಿಗೆ ನಾವು ಗೌರವ ಕೊಡೋದನ್ನು ಕಲಿಬೇಕು. ಅವರ ವಿರುದ್ಧವಾಗಿ ಮಾತಾಡುವಂಥದ್ದಲ್ಲ, ಅವ್ರ ವಿರುದ್ಧವಾಗಿ ತೀರ್ಪು ಮಾಡುವಂಥದ್ದಲ್ಲ. ದಾವೀದನಲ್ಲಿದ್ದಂಥ ಬಹು ದೊಡ್ಡ ಗುಣ ಇದು. ಅದಕ್ಕೆ ದೇವರು ದಾವೀದನಿಗೆ ನನ್ನ ಹೃದಯಕ್ಕೆ ಒಪ್ಪುವಂಥ ಮನುಷ್ಯ ಅಂತ ಕರೀತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ಸೇವಕರುಗಳಿಗೆ ತೀರ್ಪು ಮಾಡ್ತಾರೆ, ವಿಶ್ವಾಸಗಳು ತೀರ್ಪು ಮಾಡ್ತಾರೆ, ಲೋಕದ ಜನ ತೀರ್ಪು ಮಾಡ್ತಾರೆ, ಎಲ್ಲರೂ ತೀರ್ಪು ಮಾಡೋರೆ. ಆದರೆ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳುವಂಥವ್ರು ಯಾರೂ ಇಲ್ಲ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ನಾವೇನು ಮಾಡಬೇಕು? ನಮ್ಮನ್ನು ನಾವು ಪರೀಕ್ಷಿಸ್ಕೋಬೇಕು. ಸೌಲನು ಯುದ್ಧದಲ್ಲಿ ಸತ್ತೋಗ್ತಾನೆ. ದಾವೀದನು ಫಿಲಿಸ್ತೀಯರ ದೇಶದಲ್ಲಿದ್ದಾನೆ, ಬೇರೆ ದೇಶದಲ್ಲಿ. ಸ್ವಂತ ಮನೆ, ಸ್ವಂತ ದೇಶ ಎಲ್ಲವನ್ನ ಬಿಟ್ಟು ಫಿಲಿಸ್ಟಿಯ ದೇಶದಲ್ಲಿ ಹುಚ್ಚಿನ ಥರ ತಿಕ್ಕಿಳಿದು ಬಿಟ್ಟಿದೆ ನನಗೆ ಅನ್ನೋ ಥರ ಆ್ಯಕ್ಟ್ ಮಾಡ್ತಾನೆ. ಎಲ್ಲಿ ಫಿಲಿಸ್ಟಿಯ ದೇಶದ ರಾಜರು ನನ್ನನ್ನು ಸಾಯಿಸಿಬಿಡ್ತಾರೋ ಅಂತೇಳಿ. ಯಾಕೆ? ಸೌಲನಿಗೆ ಭಯಪಟ್ಕೊಂಡು ಹೋಗಿದ್ದಾನೆ. ದಾವೀದನು ಸೌಲನ ಸಾಯಿಸ್ಬೋದಾಗಿತ್ತು, ಸಾಯಿಸಲಿಲ್ಲ. ಸಾಯಿಸ್ದಿರ ದೇವ್ರ ಸೇವಕರನ್ನ ಗೌರವಿಸಬೇಕು ಅನ್ನೋದು ಕಾರಣಕ್ಕಾಗಿ ಫಿಲಿಸ್ಟಿಯ ದೇಶಕ್ಕೆ ಹೋಗಿ ಹುಚ್ಚಿನ ಥರ ಅಲ್ಲಿ ವಾಸವಾಗಿದ್ದಾನೆ.
ಫಿಲಿಸ್ಟಿಯರು ಸೌಲನ ಮೇಲೆ ಯುದ್ಧಕ್ಕೆ ಹೋಗ್ತಾರೆ, ಸೌಲನನ್ನು ಸಾಯಿಸಾಕ್ತಾರೆ. ಆಗ ಒಬ್ಬ ವ್ಯಕ್ತಿ ಸೌಲನ ತಲೆನ ಕತ್ತರಿಸ್ಬಿಟ್ಟು ಎತ್ಕೊಂಡು ಓಡಿ ಬರ್ತಾನೆ. ಯಾರ ಹತ್ರ? ದಾವೀದನ ಹತ್ರ. ಏನಂತ? ದಾವೀದನಿಗೆ ಸೌಲನ ಕಂಡ್ರೆ ಆಗಲ್ಲ, ಈಗ ಸೌಲನ ತಲೆನೇ ಎತ್ಕೊಂಡು ಹೋಗ್ಬಿಟ್ರೆ ದಾವೀದನು ನನ್ನನ್ನು ಮೆಚ್ಕೊತಾನೆ ಅಂತೇಳಿ ಸೌಲನ ತಲೆನೇ ಎತ್ಕೊಬಂದು ದಾವೀದನ ಹತ್ರ ಹೇಳ್ತಾನೆ, ಸೌಲನ ಸತ್ತೋದ ಯುದ್ಧದಲ್ಲಿ. ಆಗ ದಾವೀದನೇನು ಮಾಡ್ತಾನೆ? ಅಳ್ತಾನೆ. ಯಾರು ತಲೆ ಎತ್ಕೊ ಬಂದಿದ್ದು ಸೌಲನನ್ನು ಸಾಯಿಸೋಕ್ಕೆ, ಸೌಲನ ಸತ್ತೋದ ಅಂತ ಹೇಳಿದ್ನೋ ಅವನ್ನೇ ಸಾಯಿಸಾಕ್ತಾನೆ. ಒಬ್ಬ ದೇವರ ಸೇವಕನು, ಅಭಿಷೇಕಿಸಲ್ಪಟ್ಟಂಥ ಒಬ್ಬ ಸೇವಕನು, ಅರಸನು ಸತ್ತೋದ ಅಂತೇಳಿ ನೀನು ಹಿಂಗೆ ಬಂದು ನಗ್ನಕ್ಕಂಡು ನನಗೆ ಹೇಳ್ತಾ ಇದ್ದೀಯಲ್ಲ, ಅವರೆಂಥ ದೊಡ್ಡ ರಾಜ, ಅಭಿಷೇಕಿಸಲ್ಪಟ್ಟಂಥವನು, ದೇವರಿಂದ ಆರಿಸಲ್ಪಟ್ಟಂಥವನು ಸೌಲನು ಸತ್ತೋದ ಅಂತೇಳಿ ನನ್ನ ಹತ್ರನೇ ಬಂದು ಹೇಳ್ತೀಯ ಅಂತೇಳಿ ಯಾರು ಹೇಳಿದ್ರು ಅವನ್ನೇ ಸಾಯಿಸ್ತಾನೆ ದಾವೀದನು. ನೋಡಿದ್ರೆ ಸೌಲನ ಮೇಲೆ ಎಷ್ಟು ಗೌರವನ ಇಟ್ಟಿರ್ತಾನೆ, ಎಷ್ಟು ಮರ್ಯಾದೆನ ಇಟ್ಟಿರ್ತಾನೆ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರೇ, ನೀವು ಮೊದಲು ಸೇವಕರನ್ನು ಗೌರವಿಸೋದನ್ನು ಕಲಿಬೇಕು. ದೇವರ ಸೇವಕರಿಗೆ ಗೌರವ ಕೊಡೋದನ್ನು ಕಲ್ತ್ಕೋಬೇಕು. ದೇವರ ಸೇವಕರ ಬಳಿಗೆ ಎಲ್ಲವನ್ನ ನೀನು ದೇವರ ಸೇವಕರ ಗಮನಕ್ಕೆ ತಂದೆ ಇನ್ನೊಂದು ಕೆಲಸವನ್ನು ನೀನು ಮಾಡಬೇಕು. ದೇವರ ಸೇವಕರ ಕಿವಿಗೆ ಹಾಕಬೇಕು, ದೇವರ ಸೇವಕರಿಗೆ ಮಾತಾಡಬೇಕು, ಆಲೋಚನೆನ ತಗೋಬೇಕು. ಆಲೋಚನೆ ತಗೊಂಡು ಆಮೇಲೆ ಮುಂದಿನ ಕೆಲಸವನ್ನು ಮಾಡಬೇಕು. ಆವಾಗ ದೇವರು ದಾವೀದನಿಗೆ ಹೇಳಿದಂಥ ಮಾತನ್ನು ನಮಗೆ ಹೇಳ್ತಾರೆ, ಇವನು ನನ್ನ ಹೃದಯಕ್ಕೆ ಒಪ್ಪುವಂಥ ಮನುಷ್ಯನು. ಹಲ್ಲೆಲೂಯಾ. ದೇವರ ಸೇವಕರು ಏನಾದರೂ ಒಂದು ಹೇಳ್ತಾರೆ ಅಂತಂದರೆ ಅದರಿಂದ 108 ಅರ್ಥ ಇರ್ತದೆ. ಆ 108 ಅರ್ಥವನ್ನು ಅರ್ಥ ಮಾಡಿಕೊಂಡು ಯಾರು ಮುಂದೆ ಸಾಕ್ತಾರೋ ಅವರೇ ಹೃದಯಕ್ಕೆ, ದೇವರ ಹೃದಯಕ್ಕೆ ಒಪ್ಪುವಂಥ ಮನುಷ್ಯರಾಗ್ತಾರೆ. ಏನಿಲ್ಲಮ್ಮ, ನಿದ್ರೋಸ್ತಾ ಅಂದ? ನಾವೆಲ್ಲರೂ ದೇವರ ಹೃದಯಕ್ಕೆ ಒಪ್ಪುವಂಥ ಮನುಷ್ಯರಾಗೋಣವಾ? ನಾವು ದೇವ್ರ ಹತ್ರ ಹೇಳೋಣವಾ? ದೇವರೇ, ದಾವೀದನಾಗೆ ನಾನು ಸಹ ನಿನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯನಾಗಬೇಕು, ದಾವೀದನಾಗೆ ನಾನು ನಿನ್ನನ್ನು ಮೆಚ್ಚಿಸುವಂಥ ವ್ಯಕ್ತಿ ಆಗಬೇಕು ಅಂತೇಳಿ ಇವತ್ತು ನಾವು ಕಣ್ಣುಗಳನ್ನು ಮುಚ್ಚಿ ದೇವ್ರ ಹತ್ರ ಪ್ರಾರ್ಥನೆಯನ್ನು ಮಾಡೋಣವಾ? ನಾವೆಲ್ಲರೂ ಪಾಪಿಗಳೇ, ಯಾರೂ ನೀತಿವಂತರಲ್ಲ, ಎಲ್ಲರೂ ಅನೀತಿವಂತರೇ. ರೋಮಪುರಕ್ಕೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 11ನೇ ವಾಕ್ಯ ಹೇಳ್ತದೆ, ಈ ಲೋಕದಲ್ಲಿ ನೀತಿವಂತರು ಒಬ್ಬರಾದರೂ ಇಲ್ಲ, ಒಳ್ಳೆಯದನ್ನು ಮಾಡುವಂಥವ್ರು ಒಬ್ಬರಾದರೂ ಇಲ್ಲ. ಹಲ್ಲೆಲೂಯಾ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಕೊಂಡು ಹೇಳೋಣ ದೇವರ ಹತ್ರ, ಅಯ್ಯ ನಾನು ಅಯೋಗ್ಯನು, ನಾನು ಮಣ್ಣು, ನಾನು ಧೂಳು, ನಾನು ಯಾವ ಕೆಲಸಕ್ಕೆ ಬಾರದವನು ನಾನು. ದೇವರೇ, ನನ್ನ ಮೇಲೆ ನಿನ್ನ ದಯೆ ತೋರಿಸು, ನನ್ನ ಮೇಲೆ ನಿನ್ನ ಕೃಪೆ ತೋರಿಸು, ನನ್ನನ್ನು ಆಶೀರ್ವಾದ ಮಾಡಪ್ಪ ಅಂತ ಹೇಳೋಣವಾ? ದೇವರೇ, ನನ್ನನ್ನು ಆಶೀರ್ವಾದ ಮಾಡಪ್ಪ ಅಂತ ಹೇಳೋಣವಾ? ದೇವರೇ, ದಾವೀದನಾಗೆ ನಾನು ನಿನ್ನ ಹೃದಯಕ್ಕೆ ಒಪ್ಪುವಂಥ ಮನುಷ್ಯನಾಗಬೇಕಪ್ಪ ಅಂತ ಹೇಳೋಣವಾ? ದೇವರೇ, ದಾವೀದನಾಗೆ ಅಪ್ಪ ನಾನು ನಿನ್ನ ಹೃದಯಕ್ಕೆ ಒಪ್ಪುವಂಥ ಮನುಷ್ಯನಾಗಬೇಕು ಅಂತ ಹೇಳೋಣವಾ? ನೀನು ಹೇಳಿದ್ರೆ ನಿನ್ನನ್ನು ಇವತ್ತು ದೇವರು ತನ್ನ ಹೃದಯಕ್ಕೆ ಒಪ್ಪುವಂಥ ಮನುಷ್ಯನಾಗಿ ದೇವರು ಮಾಡ್ತಾರೆ. ನಿನ್ನನ್ನು ದೇವರು ಮೆಚ್ಕೊಳ್ತಾರೆ, ನಿನ್ನನ್ನು ದೇವರು ಒಪ್ಕೊಳ್ತಾರೆ. ನೀನು ದೇವರಿಗೆ ಮೆಚ್ಚುಗೆ ಆಗಿರು, ದೇವರ ಹೃದಯಕ್ಕೆ ಒಪ್ಪಿಗೆ ಆಗಿರು, ದೇವರನ್ನ ಮೆಚ್ಚಿಸು, ದೇವರನ್ನ ಮೆಚ್ಚಿಸ್ಲಿಕ್ಕೆ ಪ್ರಯಾಸ ಪಡು. ಖಂಡಿತ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯ. ಯೆಸಯ್ಯ, ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ, ಸ್ತೋತ್ರ ಸ್ವಾಮಿ. ಅಪ್ಪ, ನಾವು ನಿಮ್ಮ ಹೃದಯಕ್ಕೆ ಮೆಚ್ಚುಗೆಯಾಗಿ ನಿಮ್ಮ ಹೃದಯಕ್ಕೆ ಒಪ್ಪುವಂಥ ಸಭೆಯಾಗಬೇಕಪ್ಪ. ದೇವರೇ, ಗಾಡ್ಸ್ ಗ್ರೇಸ್ ಸಭೆ ಬಗ್ಗೆ ಸಾವಿರಾರು ಜನ ಸಾವಿರಾರು ಮಾತುಗಳನ್ನು ಮಾತಾಡ್ಕೋಬಹುದು. ನಮ್ಮ ಸಭೆಯ ಬಗ್ಗೆ ಅನೇಕರು ತೀರ್ಪು ಮಾಡಿರ್ಬೋದು, ಸಭಾಪಾಲಕರ ಬಗ್ಗೆ ತೀರ್ಪು ಮಾಡಿರ್ಬೋದು. ಕರ್ತನೆ, ನಮ್ಮ ಹೃದಯವನ್ನ, ನಮ್ಮ ಮನಸ್ಸನ್ನ ಬಲ್ಲಂತ ದೇವರು ನೀನಪ್ಪ. ದೇವರೇ, ನಮ್ಮನ್ನ ಕ್ರಿಸ್ತನ ಅಮೂಲ್ಯವಾದ ರಕ್ತದ ತೊಳಿಯಪ್ಪ. ಗಾಡ್ಸ್ ಗ್ರೇಸ್ ಸಭೆಯನ್ನ ಕ್ರಿಸ್ತನ ಅಮೂಲ್ಯವಾದ ರಕ್ತದ ತೊಳಿ ಕರ್ತನೆ. ನಮಗೆ ನ್ಯಾಯ ತೀರ್ಪು ಮಾಡುವಂತ ದೇವರು ನೀನಪ್ಪ. ದಾವೀದನ ಹಾಗೆ ಪ್ರಾರ್ಥಿಸುವಂತ ಸಭೆಯಾಗಿ ಗಾಡ್ಸ್ ಗ್ರೇಸ್ ಸಭೆಯನ್ನ ಮಾರ್ಪಡಿಸಪ್ಪ. ದಾವೀದನ ಹಾಗೆ ಪಶ್ಚಾತ್ತಾಪ ಪಡುವ ಸಭೆಯಾಗಿ ಗಾಡ್ಸ್ ಗ್ರೇಸ್ ಸಭೆಯನ್ನ ಮಾರ್ಪಡಿಸು ಕರ್ತನೆ. ಅಪ್ಪ,
ಗಾಡ್ಸ್ ಗ್ರೇಸ್ ಸಭೆ ದೇವರೇ ತನ್ನನ್ನು ತಾನು ತಗ್ಗಿಸಿಕೊಳ್ಳುವಂಥ ಸಭೆಯಾಗಿ ಬೆಳೆಯುವಂತೆ ಸಹಾಯ ಮಾಡಪ್ಪ. ಗಾಡ್ಸ್ ಗ್ರೇಸ್ ಸಭೆ ಸೇವಕರನ್ನ ಗೌರವಿಸುವಂಥ ಸಭೆಯಾಗಿ, ಸೇವಕರಿಗೆ ಅಪ್ಪ ಮರ್ಯಾದೆಯನ್ನು ಕೊಡುವಂಥ ಸಭೆಯಾಗಿ, ಸೇವಕರ ಮಾತಿಗೆ ವಿಧೇಯರಾಗುವಂಥ ಸಭೆಯಾಗುವಂತೆ ಗಾಡ್ಸ್ ಗ್ರೇಸ್ ಸಭೆಯನ್ನು ನೀನು ಆಶೀರ್ವಾದನ ಮಾಡು ಕರ್ತನೆ. ಎಲ್ಲ ಘನಮಾನ ಮಹಿಮೆಯನ್ನು ನಾವು ನಿಮಗೆ ಸಮರ್ಪಿಸ್ತೇವೆ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ತಂದೆ.